ಆಮೆನ್, ಆಮೆನ್, ಹಲ್ಲೆಲೂಯಾ. 1 ಕೊರಿಂಥ 10ನೇ ಅಧ್ಯಾಯ 14ರಿಂದ 22. 1 ಕೊರಿಂಥ 10 अध्याय 14 से 22 वचन. 1 Corinthians chapter 10 14 to 22. హల్లెలూయా. 1 కొరింథీయులకు 10వ అధ్యాయము 14 నుండి 22. ఆమేన్. 1 కొరింథీయర్ 10వ అధికార 14 ಮೊದಲು 22. ಆದುದರಿಂದ ಪ್ರಿಯ ಸಹೋದರರೇ, ವಿಗ್ರಹ ಆರಾಧನೆಯ ಗೊಡವೆಯನ್ನ ಸಂಪೂರ್ಣವಾಗಿ ಮರೆತು ಬಿಡಿ. ಯಾಕೆ? ಕರ್ತನ ಭೋಜನ ವಾಕ್ಯ ಇದು. ಈ ವಚನ ಕರ್ತನ ಭೋಜನಕ್ಕೆ ಸಂಬಂಧಪಟ್ಟಿದ್ದು. इस वचन हम दिया ना, कितने वचन से कितने वचन दिया? 14 से 22 तक दिया ना. 14 से 22 तक क्या विषय में बताते? प्रेम भोजन का विषय में बात कर रहे. लिखा, हम भी पढ़ रहे, अभी सुन रहे. किसी का विषय में बात कर रहे? प्रेम भोजन का विषय में लिख के रखा. इधर प्रभु विग्रह आराधना लेके आया. क्यों लेके आया? कोरियन चर्च वाला हमें विग्रह आराधना करके प्रेम भोजन खाया. ಕೊರಿಯಾ ಕೊರಿಯಂತ ಸಭೆಯವರಿಗೆ ದೇವರು ಹೇಳ್ತಾ ಇದ್ದಾನೆ, ವಿಗ್ರಹ ಆರಾಧನೆಯನ್ನ ಬಿಟ್ಟು ಬಿಡಿ ಪೂರ್ತಿಯಾಗಿ. ಎಷ್ಟು ಜನ ಇನ್ನು ವಿಗ್ರಹಗಳ ಹತ್ರ ಹೋಗ್ತೀರಾ, ವಿಗ್ರಹಗಳಿಗೆ ಪೂಜಿಸ್ತೀರಾ, ವಿಗ್ರಹಗಳಿಗೆ ಅಡ್ಡ ಬೀಳ್ತೀರಾ, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ್ದನ್ನ ತಿಂತೀರಾ, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ್ದನ್ನ ಅರ್ಪಿಸಿದ್ದನ್ನ ನೀವು ಊಟ ತರ ತಿಂತೀರಾ, ಪ್ರಸಾದವನ್ನ ತಿಂತೀರಾ. ಆಮೆನ್, ಹಲ್ಲೆಲೂಯಾ. ಬಿಟ್ಟು ಬಿಡಿ. ಹಬ್ಬ ಮಾಡೋದು, ಜಾತ್ರೆ ಮಾಡೋದು, ಬೇರೆಯವ್ರ ಹಬ್ಬಕ್ಕೆ ಕರೆದ್ರೆ ಅವ್ರ ಮನೆಗೆ ಹೋಗೋದು, ಅವ್ರ ಹಬ್ಬದಲ್ಲಿ ತಿನ್ನೋದು, ಜಾತ್ರೆಯಲ್ಲಿ ತಿನ್ನೋದು ಬಿಟ್ಬಿಡಿ. ಯಾಕಂದ್ರೆ 14ನೇ ವಚನದಿಂದ 17ನೇ ವಚನ ತನಕ ಬರ್ದಿರೋದು ಕರ್ತನ ಭೋಜನದ ಬಗ್ಗೆ. ಏನ್ರ ಬಗ್ಗೆ? ಕರ್ತನ ಭೋಜನದ ಬಗ್ಗೆ ಮಾತಾಡ್ತಾ ಇದೆಯಾ ಬೈಬಲ್. ಕರ್ತನ ಭೋಜನ ವಿಷಯವಾಗಿ ಮಾತಾಡ್ತಾ ಇದೆ. ನೋಡಿ, ನೀವು ಇವಾಗೆಲ್ಲ ಕರ್ತನ ಭೋಜನ ತಗೊಳಕ್ ಬಂದಿದ್ದೀರಾ. ಎಷ್ಟು ಮಂದಿ ತಗೊಂತೀರ? ಕೈ ಎತ್ತಿ ಒಂದ್ಸಾರಿ. हाथ ऊपर करो. कितने आदमी लेते? ಆಮೆನ್. ತಗೊಳಕ್ ಬಂದಿದ್ದೀರಲ್ವಾ? ಆಮೆನ್, ಹಲ್ಲೆಲೂಯಾ. ನಿಮ್ಗೆ ಹೇಳ್ತಾ ಇದ್ದಾರೆ, ವಿಗ್ರಹ ಆರಾಧನೆಯನ್ನ ಮರ್ತು ಬಿಡಿ, ಕಂಪ್ಲೀಟ್ ಆಗಿ ಬಿಡು. ಅಂತದ್ರಲ್ಲಿ ಹೋಗೋದು, ಪಾಲ್ಗೊಳ್ಳೋದು, ತಿನ್ನೋದು, ಅವ್ರ ಜೊತೆ ಸೇರೋದು, ಆ ಹಬ್ಬಗಳಲ್ಲಿ ತಿನ್ನೋದು, ಜಾತ್ರೆಗಳಲ್ಲಿ ತಿನ್ನೋದು, ಉತ್ಸವಗಳಲ್ಲಿ ತಿನ್ನೋದು, ಅವ್ರ ಜೊತೆ ನೋಡಿ ಅವ್ರು ಮಾಡಿದ್ರೆ ನೀವು ಮಾಡಿ ಬಂದು ಇಲ್ಲಿ ಕರ್ತನ ಭೋಜನ ತಿಂತೀಯ. ಇಲ್ಲೇನ್ ತಿಂತೀಯ? इधर क्या कहेगा? बाहर विग्रह आराधना में वो अर्पित करके वो खाएगा, फिर इधर आके प्रेम भोजन में हाथ डाल के खाएगा. प्रभु को पसंद नहीं लगते. ದೇವರಿಗೆ ಇಷ್ಟ ಆಗಲ್ಲ. ದೇವರು ನಿನ್ನ ಮನಸ್ಸನ್ನು ನೋಡ್ತಾನೆ, ದೇವರು ನಿನ್ನ ಹೃದಯವನ್ನ ನೋಡ್ತಾನೆ, ದೇವರು ನಿನ್ನ ಮನಸ್ಸನ್ನ ನೋಡ್ತಾನೆ, ದೇವರು ನಿನ್ನ ಕಾರ್ಯಗಳನ್ನ ನೋಡ್ತಾನೆ. ಕರ್ತನ ಭೋಜನ ತಿನ್ನೋರು ಕೇಳಿ, ನೀನು ಬೇರೆ ಹತ್ರ ತಿಂದು, ಆ ಬೇರೆ ಊಟಗಳು ತಿಂದು, ಆ ಬೇರೆ ವಿಗ್ರಹಕ್ಕೆ ಮಾಡಿದ್ದನ್ನ ನೀನು ತಿಂದು, ಪೂಜೆಯಲ್ಲಿ ಮಾಡಿರೋದನ್ನ ಬಂದು ತಿಂದು, ನೀನು ಇದನ್ನ ತಿಂದ್ರೆ ಒಳ್ಳೇದಲ್ಲ ಅಂತ ವಾಕ್ಯದ ಅರ್ಥ. ಪೂರ್ತಿಯಾಗಿ ಬಿಟ್ಬಿಡಿ, ಸಂಪೂರ್ಣವಾಗಿ ತೊಳೆದು ಬಿಡಿ. ಅವ್ರು ಹೇಳ್ತಾರೆ, ನಿಮ್ಗೆ ಸಪರೇಟ್ ಆಗಿ ಮಾಡಿದಿರಿ, ನಿಮ್ಗೆ ಬೇರೆ ಮಾಡಿರ್ತೀರಿ, ನಿಮ್ಗೆ ಸ್ಪೆಷಲ್ ಆಗಿ ಬೇರೆ ಮನೇಲಿ ಬೇಡ. ಇನ್ನೊಂದಿನ ಬರ್ತೀನಿ ಅಕ್ಕ, ಇನ್ನೊಂದಿನ ಬರ್ತೀನಿ ಅಣ್ಣ, ಇನ್ನೊಂದಿನ ಬರ್ತೀನಿ ತಂಗಿ, ಇನ್ನೊಂದಿನ ಬರ್ತೀನಿ ತಮ್ಮ. ಈ ನಾನು ಆ ಹೆಸರಲ್ಲಿ ಆ ಟೈಮಲ್ಲಿ ಆ ಜನಗಳಿರುವಾಗ ಬರಲ್ಲ, ಬೇರೆ ದಿನ ಬರ್ತೀನಿ, ತಿಂತೀನಿ. ಆಮೇಲೆ ಅಷ್ಟೇ. ನಾನು ಇವಾಗ 21 ವರ್ಷದಿಂದ ಪಾಲಿಸ್ತಾ ಇದ್ದೀನಲ್ಲ, ಮೊದಲು ತಿಂತಾ ಇದ್ದ ತರ 21 ವರ್ಷದಿಂದ ಅಂತ ಪ್ರೋಗ್ರಾಮ್ ಅಲ್ಲಿ ಹೋಗಿ ತಿನ್ನೋದು, ಕುಡಿಯೋದು, ಕೂತ್ಕೊಳ್ಳೋದು ಇಲ್ಲ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಈ ವಾಕ್ಯ ನೋಡಿ ಸ್ಪಷ್ಟವಾಗಿ ಕಂಟಿನ್ಯೂ ಮಾಡಮ್ಮ. ನೀವು ವಿವೇಕಿಗಳೆಂದು ನಿಮಗೆ ಹೇಳುತ್ತೇನೆ, ನಾನು ಹೇಳುವುದನ್ನು ನೀವೇ ಯೋಚನೆ ಮಾಡಿ, ನಾವು ದೇವರ ಸ್ತೋತ್ರ ಮಾಡಿ, ದೇವರು ಸ್ತೋತ್ರ ಮಾಡಿ ಕೊಟ್ಟಿರ್ತಾರೆ ವಾಸ್ತವ ದಿನ. ನೋಡಿ ನೋಡಿ, ನನ್ನ ನೋಡಿ, सभी लोग देखो, स्तोत्र करके प्रभु दिया था ना, पास्टर दिया ना,
आप भी स्तोत्र करके स्तुति करके महिमा करके पीते ना, पास्ट भी स्तोत्र महिमा स्तुति करके आपको दिया ना. ಆಮೆನ್. ನಾವು ಸ್ತೋತ್ರ ಮಾಡಿ ತೆಗೆದುಕೊಂಡು ಯೇಸು ಕ್ರಿಸ್ತನ ಪಾತ್ರೆಯಲ್ಲಿ, ಏನ್ರಲ್ಲಿ ಆ ಪಾತ್ರೆಯಲ್ಲಿ ಓದಮ್ಮ, ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೀರಾ. ನೀವು ಈ ರಕ್ತನ ಪರಿಶುದ್ಧವಾಗಿ ಕುಡಿದ್ರೆ, ಈ ರಕ್ತವನ್ನ ಯೋಗ್ಯನಾಗಿ ಕುಡಿದ್ರೆ, ಈ ರಕ್ತವನ್ನ ನಿನ್ನನ್ನು ಪರೀಕ್ಷೆ ಮಾಡ್ಕೊಂಡು ಕುಡಿದ್ರೆ ಯೇಸು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರನಾಗಿರ್ತೀಯ. ಅದರ ಅರ್ಥ ಏನ್ ಗೊತ್ತಾ? ನಿನ್ ದೇಹದಲ್ಲಿ ಯೇಸು ಕ್ರಿಸ್ತನ ರಕ್ತ ಇದೆ. ಹಲ್ಲೆಲೂಯಾ. ನಿನ್ ದೇಹದಲ್ಲಿ ಯೇಸು ಕ್ರಿಸ್ತನ ರಕ್ತ ಹರಿತಾ ಇದೆ. ನಿನ್ನಲ್ಲಿರೋ ರಕ್ತ ಯಾರ್ದಂದ್ರೆ ನಿನ್ ಯೇಸು स्वामी. आमेन. प्रभु का लहू पीने तो प्रभु का लहू में तुम पार्टनर हो गया. प्रभु का लहू आपका बॉडी में रहेगा. आमेन. प्रभु का लहू पवित्र है, वो परिशुद्ध है. तुम्हारा ये लहू आपको परीक्षा करके योग्य होके अच्छे से सभी पाप छोड़ के पवित्र आत्मी बन जाके ये पिए तो प्रभु का लहू तुम्हारा बॉडी में रहेगा. देवर रक्त ನಿಮ್ಮ ದೇಹದಲ್ಲಿ ಇರ್ತೈತೆ. ಎಸ್, ಕಂಟಿನ್ಯೂ ಮಾಡೋಣ. ಅದೇ ರೀತಿ ನಾನು ನೋಡಿ ಬೇರೆ ಬದಬೇಕು. ಆಮೇನ್. ಏನಂತ ಅಲ್ಲಿ ಬಂದಿದೆ? ಏನಂತ ಬಂದಿದೆ? क्या लिखा? इसने वचन नमा 16 वचन में क्या लिखा ನೋಡಿ. एक मिनट सिस्टर. 14ನೇ ವಚನದಲ್ಲಿ ಏನಂತ ಬರೆದಿದೆ ನೋಡಿ. ಇಲ್ಲಿ ನನ್ನ ನೋಡಿ, ಮೇಲೆ ಬೇಕು. ನನ್ನ ನೋಡಿ, ಮುರಿದ್ನ ತಿಂತೀವಿ, ನೀನ್ ತಿಂತೀಯ. ಮುರಿದು ಒಂದೇ ದೇಹ. ಇದು ಯಾರಂದ್ರೆ ಜೀಸಸ್. ಇದು ಯಾರು? ಏಕವನೇ यीशु मसीह. यीशु मसीह को पीस करके आप खाएगा, मैं खाएगा. आमेन. हालेलुया. ದೇಹ ಯೇಸು ಕ್ರಿಸ್ತ. ಸಾಮಾನ್ಯ ಬ್ರೆಡ್ ಅನ್ಕೋಬೇಡಿ, ಇದು ಬನ್ ಅನ್ಕೋಬೇಡಿ, ಇದು ಬೇಕರಿ ಅನ್ಕೋಬೇಡಿ. ಇದು ತಳವಾಗ, ಇದು ಮಾಡುವಾಗ ಇದು ಬ್ರೆಡ್ಡೇ, ಇದು ಬನ್ನೇ. हालेलुया. एक ब्रेड जैसा मत देखो. आमेन. एक बन जैसे मत देखो. पहले ये बन था. कब पास्ट प्रार्थना किया अधिकार से, वो प्रभु का मांस हो गया, ये प्रभु का देह हो गया. ಯಾವಾಗ ಪಾಸ್ಟ್ ಅಧಿಕಾರದಿಂದ ಈ ಬನ್ನಿಗೆ ಪ್ರಾರ್ಥನೆ ಮಾಡಿದ್ರು, ಈ ಬನ್ನು ಯೇಸು ಕ್ರಿಸ್ತನ ಮಾಂಸವಾಗಿ, ಯೇಸು ಕ್ರಿಸ್ತನ ದೇಹವಾಗಿ ಮಾರ್ಪಡಿತು. हालेलुया. हालेलुया. ಪ್ರೈಸ್ ದಿ ಲಾರ್ಡ್. विश्वास ಏನಿದು? विश्वास. ऐसे विश्वास करना. नहीं ये बन है ना, ये वाइन है ना, ये ग्रेप का जूस है ना, ऐसा मत सोचो. ಇದು ದ್ರಾಕ್ಷಿ ರಸ ಅಲ್ವಾ, ಇದು ದ್ರಾಕ್ಷಿ ಹಣ್ಣಿನಿಂದ ಮಾಡಿದ ಟೇಸ್ಟ್ ಆಗಿದೆ. ಯಾವ್ದು? ಕಿಸನ್ ಕಂಪನಿ ಸ್ಕ್ವಾಶ, ಬೇರೆ ಯಾವ್ದನ ಕಂಪನಿನ, ಅರೇಬಿಯಾ ಕಂಪನಿನ. ಆಮೇಲೆ ಒಳ್ಳೆ ಚೆನ್ನಾಗಿ ಹಂಗೆಲ್ಲ ಏನು ಅನ್ಕೊಂಬಾರ್ದು. ನೀನು ಕುಡಿಯುವಾಗ, ನೀನು ತಿನ್ನುವಾಗ ಇದು ಯೇಸುವಿನ ಮಾಂಸ, ಇದು ಯೇಸುವಿನ ದೇಹ, ಇದು ಯೇಸುವಿನ रोटी. ये प्रभु का रोटी था, ये प्रभु का देह था, ये प्रभु का मांस था. ऐसे सोच के खाना. ये प्रभु का लहू है और कोई नहीं. ये जूस नहीं है, ये किसान का जूस नहीं है. प्रभु का लहू, यीशु मसीह का लहू, ಯೇಸುವಿನ ರಕ್ತ. जूस ಅಲ್ಲ ಅದು. ಆಮೆನ್. हालेलुया. ಕಂಟಿನ್ಯೂ ಮಾಡು. ಪಾಲುಗಾರರಾಗಿರುವುದರಿಂದಲೂ ಸೂಚಿಸುತ್ತದಲ್ಲವೇ? ರೊಟ್ಟಿಯು ಒಂದೇ. ರೊಟ್ಟಿ ಎಷ್ಟಾಗಿದೆ? ಆಮೆನ್. हालेलुया. ಇದು ಒಂದಾ ಬೇರೆ ಬೇರೆನಾ? ಒಂದೇ. ರೊಟ್ಟಿ ಒಂದೇ ಆಗಿರುವುದರಿಂದ ಅನೇಕರಾಗಿರುವ ಒಂದೇ ದೇಹದಂತಿದ್ದೇವೆ. ಒಂದು ನಿಮಿಷ, 1 मिनट. हालेलुया. एक ही देह हो गया. एक ही देह कौन बोलते वचन? आमेन. यीशु मसीह. कौन है? यीशु मसीह.
ಯೇಸು ಮಸೀಹ ಹೇಗಿದ್ದೇನೆ, ಆತನೇ ಒಂದೇ ದೇಹವಾಗಿದ್ದಾನೆ. ಆ ಒಂದು ದೇಹನ ತಕೊಂಡು ನಾವೆಲ್ಲ ಪೀಸ್ ಪೀಸ್ ಮಾಡಿಕೊಂಡು ತಿಂತೀವಿ. हालेलुया। प्रभु यीशु मसीह का देह को पीस पीस करके टुकड़ा टुकड़ा करके हम सभी लोग आएगा, एक ही देह हो गया, ಒಂದೇ ದೇಹವಾಗ್ತೀವಿ. हालेलुया। ಹೇಗೆ ಒಂದು ಮನುಷ್ಯನಿಗೆ ಕಣ್ಣುಗಳು, ಕಿವಿಗಳು, ಬಾಯಿ, ಕೈಗಳು, ಕಾಲುಗಳು, ಕಿಡ್ನಿ, ಕಣ್ಣು, ಮೂಗು, ಬಾಯಿ ಹೆಂಗಿದೆಯೋ ಹಂಗೆ ನಾವು ಜೀಸಸ್ ಕ್ರೈಸ್ಟ್ಗೆ, ಯೇಸು ಕ್ರಿಸ್ತನಿಗೆ ಅಂಗಾಂಗಗಳಾಗಿದ್ದೀವಿ. कैसे किडनी, कान, मुंह, आंख, पैर, हमें लिवर, आंग सब कुछ है एक मनुष्य को अंगांग। ऐसे प्रभु यीशु मसीह में हम एक एक अंगांग का, यीशु मसीह बॉडी है, देह है, आतन देहವಾಗಿದ್ದಾನೆ, ನಾವು ಅಂಗಾಂಗಗಳಾಗಿದ್ದೀವಿ. हालेलुया, हालेलुया। ಕಂಟಿನ್ಯೂ ಮಾಡೋಣ. ಎಷ್ಟನೇ ವಚನ? 17 ವಚನ, 17ನೇ ವಚನ. ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿ, ನೋಡು ಇಲ್ಲಿ मेरा हाथ देखो, एक ही रोटी में सभी लोग टुकड़ा टुकड़ा करके हम खाएगा. ಒಂದೇ ರೊಟ್ಟಿಯನ್ನು ನಾವು ಪೀಸ್ ಪೀಸ್ ಮಾಡಿ ತುಂಡು ತುಂಡು ಮಾಡಿ ನಾವೆಲ್ಲರೂ ತಿಂತೀವಿ. हम सभी लोग खाएगा, ನಾವೆಲ್ಲರೂ ಈ ಒಂದೇ ದೇಹ ಎಂಬ ಯೇಸು ಕ್ರಿಸ್ತನನ್ನ ಪೀಸ್ ಪೀಸ್ ಮಾಡಿ ತಿಂದು ಒಂದೇ ದೇಹವಾಗ್ತೀವಿ. ಆಮೇಲೆ ವಂಶ ಕ್ರಮದಿಂದ ಇಸ್ರಾಯೇಲರಾಗಿರುವವರನ್ನ ಅಲ್ಲವೇ ಏನು ಹೇಳಿದಾಗಾಯಿತು? ವಿಗ್ರಹಕ್ಕೆ ನೈವೇದ್ಯ ಮಾಡಿದ ವಾಸ್ತವೆಂದು ಅಥವಾ ವಿಗ್ರಹವು ವಾಸ್ತವೆಂದು ಅಭಿಪ್ರಾಯವಲ್ಲ. ಒಂದು ನಿಮಿಷ ವಾಕ್ಯದ ಅರ್ಥ ಹೇಳ್ಬಿಡ್ತೀವಿ. ಆಮೇಲೆ ವಿಗ್ರಹ ಎಷ್ಟನೇ ವಚನ ನಮ್ಮದು? 19 ವಚನ, 19 ವಚನ, 19ನೇ ವಚನ. हालेलुया। ಏನ್ ಹೇಳ್ತಾ ಇದೆ ವಾಕ್ಯ? ವಿಗ್ರಹ ಆಗ್ಲಿ, ವಿಗ್ರಹಕ್ಕೆ ಅರ್ಪಿಸಿದ ಪ್ರಸಾದ ಆಗ್ಲಿ, ಮಾಂಸ ಆಗ್ಲಿ, ಕೋಳಿ ಆಗ್ಲಿ, ಕುರಿ ಆಗ್ಲಿ, ಏನೇ ಮೇಕೆ ಆಗಲಿ ಸತ್ಯ ಇಲ್ಲ, ನಿಜ ಇಲ್ಲ, ಅದರಲ್ಲಿ ಸತ್ವ ಇಲ್ಲ. ವಿಗ್ರಹ ಸುಳ್ಳು. ಆಮೇನ್. ಅದು ಏನು ಅಲ್ಲ, ನನ್ನ ಒಂದು ಅಭಿಪ್ರಾಯ ಅಂತ ದೇವರಾತ್ಮನಿಂದ ಪೌಲ ಹೇಳ್ತಾ ಇದ್ದಾನೆ. पौल बता रहे विग्रह का अर्पित करते ना, वो भेड़, बकरी, मुर्गी और विग्रह सच्ची नहीं है, झूठे, सुಳ್ಳದು. ವಿಗ್ರಹ ಆಗಲಿ, ವಿಗ್ರಹಕ್ಕೆ ಅರ್ಪಿಸಿದ ಪ್ರಸಾದ ಆಗಲಿ, ಅವುಗಳಾಗ್ಲಿ, ಮಾಂಸ ಆಗಲಿ, ಕೋಳಿ ಆಗಲಿ, ಕುರಿ ಆಗಲಿ, ಮೇಕೆ ಆಗಲಿ, ಅದು ಸತ್ಯ ಅಲ್ಲ, ಸುಳ್ಳು, झूठ. हालेलुया। इसमें सच्ची नहीं है, झूठे, ಸುಳ್ಳಾಗಿದೆ. ಅದು ನಿನಗೇನು ಸಿಗಲ್ಲ, ನಿನಗೇನು ಹೊಂದ್ಕೊಳ್ಳಲ್ಲ, ಕುछ भी नहीं मिलेगा इसमें. इसका ಜಾಗ में नरक जाएगा ಕಾಯೆ तो. ಆ ಜಾಗದಲ್ಲಿ ನೀವೇನ ತಿಂದ ಅದನ್ನ ಕುಡಿದ್ರೆ ನರಕಕ್ಕೆ ಹೋಗ್ತೀರಾ. ಕಣ್ಮುಚ್ಚಿ, ಸಾರಿ, ವಾಕ್ಯ ನೋಡಿ, ಕಂಟಿನ್ಯೂ ಮಾಡೋಣ. ಆದರೆ ಅನ್ಯ ಜನರು, ಇನ್ನು ಜೋರ ಬದಮ್ಮ, ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ. ನೋಡು ಎಷ್ಟು ಜನ ತಿಂತೀರ ಆ ತರ. ಕೈ ಎತ್ತಬೇಡಿ. ಇವಾಗಲೂ ಹೋಗಿ ಹಬ್ಬದಲ್ಲಿ, ಜಾತ್ರೆಯಲ್ಲಿ, ಉತ್ಸವದಲ್ಲಿ ಎಷ್ಟು ಜನ ತಿಂತೀರಾ? ಯಾರಿಗೆ ಅರ್ಪಿಸಿರೋದಂತೆ? ದೇವರಿಗಲ್ಲ, ದೆವ್ವಗಳಿಗೆ. ಯಾರಿಗೆ? ದೆವ್ವಗಳಿಗೆ. ನೀ ತಿಂದ್ರೆ ಮುಂದೆ ಬಡಿದೆ ದೆವ್ವಗಳ ಜೊತೆ ಪಾರ್ಟ್ನರ್ ಆಗ್ತೀಯಂತ, ದೆವ್ವಗಳಲ್ಲಿ ಒಂದು ಆಗ್ತೀಯಂತ ನೀನು. ಅದು ದೇವನೇ, ನೀನು ಒಂದು ಜೊತೆಲಿ ಸೇರ್ಕೊಂತೀಯ ಅಂತ. ನೋಡ್ಕ ಮುಂದೆ ವಾಕ್ಯ ಇದೆ. इस वचन बोल रहे, ऐसे वचन सिस्टर 20 वचन, 20 वचन बोलते हैं. आमीन। अन्य आदमी अर्पित करते ना, वो प्रभु को अर्पित नहीं करते, दुष्टात्मा को, भूत को, प्रेतात्मा को अर्पित करते हैं. आप इसमें खाया तो तुम भी भूत का साथ में एक आदमी हो जाएगा. ನೀವೇನ ತಿಂದ್ರೆ ಆ ದೆವ್ವಗಳ ಜೊತೆ ಸೇರ್ಕೊಂತೀರಂತೆ.
ಅರ್ಥ ಆಗಿಲ್ಲ ವಾಕ್ಯ. ಅಲ್ಲಿ ಮುಂದೆ ಇದೆ ನೋಡ್ಕೊಳ್ಳಿ. ನೀವು ದೆವ್ವಗಳ ಜೊತೆ ಭಾಗಿಗಳಾಗಿರಬೇಡಿ ಅಂತಿದೆ. ಇದೆಯಮ್ಮ? ಇದೆಯಾ? ನೋಡ್ಕೊಳ್ಳಿ, ಎಲ್ಲರೂ ನೋಡ್ಕೊಳ್ಳಿ. ನೀವು ಏನನ್ನ ತಿಂದ್ರೆ ದೆವ್ವಗಳ ಜೊತೆ ಸೇರ್ಕೊಂತೀರಂತೆ. ನಾನೇನನ್ನ ತಿಂದ್ರೆ ದೆವ್ವದ ಜೊತೆ ಸೇರ್ಕೊಂತೀನಂತೆ. ಚೆನ್ನಾಗಿ ಕೇಳಿ, ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ನಾನು ಯಾರ ಫಂಕ್ಷನ್ಗೆ ಹೋಗ್ಬೇಡ ಅಂತ ಹೇಳಿಲ್ಲ. ಹೋಗು, ಬರ್ತಡೆಗೆ ಹೋಗು, ಮದುವೆಗೆ ಹೋಗು, ಗುರುಪ್ರವೇಶಕ್ಕೆ ಹೋಗು, ನಾಮಕರಣಕ್ಕೆ ಹೋಗು, ಹೋಗಿ ಊಟ ಮಾಡು, ಅವ್ರ ಆಶೀರ್ವಾದ ಮಾಡು, ಪರವಾಗಿಲ್ಲ. ಆದ್ರೆ ಅವ್ರ ಮನೆಯಲ್ಲಿ ಬೇರೆ ಏನಾದ್ರೂ ಪೂಜೆ ಮಾಡಿದ್ರೆ ಹೋಗಿ ತಿನ್ಬೇಡ. ಬರ್ತಡೆಗೆ ಹೋಗು, ಮ್ಯಾರೇಜ್ಗೆ ಹೋಗು, ಗುರುಪ್ರವೇಶಕ್ಕೆ ಹೋಗು, ನಾಮಕರಣಕ್ಕೆ ಹೋಗು, ಆಮೇಲೆ ಈ ತರ ನಾರ್ಮಲ್ ಫಂಕ್ಷನ್ ಏನೇ ಹೋಗು, ಪೂಜೆಗೆ ಹೋಗ್ಬೇಡ. ವೆಜ್ ನಾನ್ ವೆಜ್ ಇಲ್ಲಿ ಏನೇ ಇದ್ದು ತಿನ್ಬೇಡ. ಅವ್ರು ಅರ್ಪಿಸೋದು ದೆವ್ವಗಳಿಗೆ. ನೀನ್ ತಿಂದ್ರೆ ಆ ದೆವ್ವಗಳ ಜೊತೆ ಭಾಗಿಯಾಗ್ತದೆ. अन्य आदमी तीन पांच फंक्शन चलो, बर्थडे चलो, मैरेज को चलो, नाम रखते इसको चलो, हालेलुया, ಇನ್ನು ಕೆಲವು ಪ್ರೋಗ್ರಾಮ್ ಇದೆ ಅಂತ ಒಳ್ಳೆ ಪ್ರೋಗ್ರಾಮ್ಗಳೆಲ್ಲ ಹೋಗಿ ಮಿಸ್ ಮಾಡಬೇಡಿ. ಆದ್ರೆ ಅವರು ದೇವರಿಗೆ ಪೂಜೆ ಮಾಡಿದಾಗ, ಅವ್ರ ದೇವರಿಗೆ ನೈವೇದ್ಯ ಮಾಡಿದಾಗ, ಅವ್ರ ದೇವರಿಗೆ ಕುರಿಯನ್ನ ಕಡ್ದಾಗ, ಅವ್ರ ಮೇಕೆಯನ್ನ ಕಡ್ದಾಗ, ಕೋಳಿಯನ್ನ ಕುಯ್ದಾಗ, ಪ್ರಸಾದವಾಗ್ಲಿ ಅರ್ಪಿಸಿರೋ ಮಾಂಸವಾಗ್ಲಿ ತಿಂದ್ರೆ ನೀನು ದೆವ್ವಗಳ ಜೊತೆ ಸೇರ್ಕೊಂತೀರಂತೆ. ಯಾರ ನಾನು ಸೇರಿದ್ದೀರಾ? ಆಚೆ ಬನ್ನಿ. कोई ऐसे खाया? बाहर आ जाओ जल्दी, प्रभु आपके पास बात कर रहे हैं. ಬೇಗ ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಇದನ್ನ ಕೇಳಿ ಇನ್ಮೇಲೆ ತಿಂದಿ ಅಂದ್ರೆ ಈ बाइबल ನಿನ್ನ ಕಾಪಾಡಲ್ಲ. इस बाइबल आपका साथ में नहीं रहेगा. अभी वचन सुना, सुन के बाद में फिर खाए तो बाइबल आपको सहाय नहीं करेगा, आशीष नहीं करेगा. हालेलुया. ತಿನ್ಬೇಡ, ಅವ್ರು ಎಷ್ಟೇ ಬಲವಂತ ಮಾಡಿ ತಿನ್ಬೇಡ. ಯಾಕೆ ಹೇಳು? ನಿನ್ನ ಆತ್ಮ ರಕ್ಷಣೆ ನಿನಗೆ ಮುಖ್ಯ. ಅದು ತಿಂದು ನರಕಕ್ಕೆ ಹೋಗೋ ಬದಲು, ಅವ್ರನ್ನ ಮೆಚ್ಚಿಸಿ ನೀನು ನರಕಕ್ಕೆ ಹೋಗೋ ಬದಲು ಅವರು ಬರ್ತಾರೆ. ನೀನ್ ಕರೆಕ್ಟ್ ಆಗಿ ವಾಕ್ಯದಲ್ಲಿ ನಡೆದ್ರೆ ಅವರು ನಿನ್ನ ಹತ್ರ ಇರ್ತಾರೆ. ಅವ್ರೇನ್ ನೀನ್ ಕಳ್ಕೊಳ್ಳಲ್ಲ. ನಿನ್ ಮನ್ಸಂಗೆ ಅಯ್ಯೋ ಅವ್ರು ಬೇಜಾರು ಮಾಡ್ಕೊಂತಾರೇನೋ, ಅಯ್ಯೋ ಅವರು ನನ್ನ ಹತ್ರ ಮಾತಾಡಿದ್ರು, ಅಯ್ಯೋ ನಮ್ಮನ್ನ ಒಂಥರ ನೋಡ್ತಾರೇನೋ. ಇಲ್ಲ, ನನಗೆ ನೀನ್ ಕೂಲಾಗಿ ಹೇಳು, ನನಗೆ ಬೈಬಲ್ ಅದು ತಿನ್ನೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಏನಂತ ಹೇಳ್ತೀಯ? ನಾನು ಬೇರೆದ್ರಲ್ಲಿ ತಿಂತೀನಿ, ಇದ್ರಲ್ಲಿ ತಿನ್ನಲ್ಲ. ಬರವಾರ ಬಂದು ತಿಂತೀನಿ ನಿಮ್ಮ ಮನೆಯಲ್ಲಿ. ಆಮೇಲೆ ನನಗೆ ಬೈಬಲ್ ಅಲ್ಲಿ ಪರ್ಮಿಷನ್ ಇಲ್ಲ. मेरे को बाइबल परमिशन नहीं दिया, मैं नहीं खाएगा, सॉरी. ಮುಸ್ಲಿಂ ಅವ್ರು ತಿಂತಾರ? ನಿಗಾ ಮಾಡಿದ್ರ? ಏನ್ ನೋಡೋಣ, ನಿಮ್ಮ ಮನೇಲಿ ಮಟನ್ ಕರೀರಿ, ಮುಸ್ಲಿಂ ಅವ್ರನ್ನ ತಿಂತಾರ? ಏನ್ ಕೇಳ್ತಾರ? ಬಿಸ್ಮಿಲ್ಲಾ ಮಾಡಿರ್ಬೇಕು ಅಂತ, ನಿಕಾ ಮಾಡಿರ್ಬೇಕು ಅಂತ. ನೋಡ, ಅವ್ರು ಎಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ತಿನ್ನಲ್ಲ ಅವ್ರು. ಮೀನು ತಿನ್ನಲ್ಲ, ಮಾಂಸನೂ ತಿನ್ನಲ್ಲ, ಕೋಳಿನೂ ತಿನ್ನಲ್ಲ, ಕುರಿನೂ ತಿನ್ನಲ್ಲ, ಹಸುನು ತಿನ್ನಲ್ಲ, ಏನು ತಿನ್ನಲ್ಲ. ಅವ್ರಿಗೆ ಏನ್ ಮಾಡಿರ್ಬೇಕಂದ್ರೆ ಕಟ್ ಮಾಡುವಾಗ ಬಿಸ್ಮಿಲ್ಲಾ ಮಾಡಿರ್ಬೇಕು. ಹಲಾಲ್ ಮಾಡಿದ್ರೆ ಮಾತ್ರ ತಿಂತಾರೆ. ಹಲಾಲ್ ಕಟ್ ಮಾಡಿದ್ರೆ ತಿಂತಾರೆ. ಆಮೇಲೆ ಇಲ್ಲಾಂದ್ರೆ ತಿನ್ನಲ್ಲ. ಅವ್ರು ಯಾರ ಮನೆಯಲ್ಲಿ ತಿನ್ನಲ್ಲ, ಯಾವ ಫಂಕ್ಷನ್ ಅಲ್ಲಿ ತಿನ್ನಲ್ಲ. ಮಟನ್ ಅಂಗಡಿಗೆ ಹೋಗಿ ಮಟನ್ ಕೂಡ ಬೇರೆ ಅಂಗಡಿಯಲ್ಲಿ ತಗೋಬರಲ್ಲ. ನಿನಗೆ ಅದಕ್ಕಿಂತ ಸ್ಟ್ರಾಂಗ್ ಆಗಿದೆಯಲ್ಲ ನಿನ್ನ ಹತ್ರ. ಈ ಬೈಬಲ್ ಅಲ್ಲ, ಕುರಾನ್ಗಿಂತ ಸ್ಟ್ರಾಂಗ್. ಆಮೇಲೆ ಅದಕ್ಕಿಂತ ಸ್ಟ್ರಾಂಗ್ ನೀನ್ ಸ್ಟ್ರಾಂಗ್ ಆಗಿರ್ಬೇಕು ಅವ್ರಿಗಿಂತ. ನೋಡು, ಅವ್ರು ಮುಸ್ಲಿಮರು ಎಷ್ಟು ಕಟ್ಟಿಟ್ಟಾಗಿ ಪಾಲಿಸ್ತಾರೆ. ತಿನ್ನಲ್ಲ ಅವರು. ನೀನ್ ಬೇಕಾದ್ರೆ ನೀನು ಅವ್ರಿಗೆ ₹1,00,000 ಕೊಡು, ಅವ್ರು ತಿನ್ಬಿಡಿ ನೋಡೋಣ. ಮಾಮೂಲಿ ನಾನು ಕೋಳಿ ಕುಯ್ದಿದ್ದೀನಿ, ಕುರಿ ಕುಯ್ದಿದ್ದೀನಿ, ತಿನ್ಬಾ ಅಂತೇಳು. ನೀನ್ ಮುಸ್ಲಿಂ ಅಂಗಡಿಯಲ್ಲೇ ತಗೊಂಬಂದಿದ್ದೀನಿ ಅಂದ್ರೆ ಕೂಡ ಅವ್ರು ನಂಬಲ್ಲ. आपको मुस्लिम का दुकान में लेकर या बोले तो विश्वास नहीं करेगा, वो चिंता करते, डरते. ಸರಿ, ನಾನು ಮಹಿಳೆಯರಿಗೆ ಬೇಕಾದ್ರು ಚಿಕನ್ ಅಂಗಡಿಗೆ ಹೋದ್ರೆ ಒಂದು 10 ಕೋಳಿ ತಗೊಂಡ್ರೆ ಆ ಹುಡುಗ, ಮುಸ್ಲಿಂ ಹುಡುಗ, ಆಮೇಲೆ ಅದನ್ನ ಕುಯ್ಯೋದಕ್ಕೆ ಭಯ ಪಡ್ತಾನೆ, ಕಟ್ ಮಾಡೋದಕ್ಕೆ ಭಯ ಪಡ್ತಾನೆ, ಹುಡ್ಲಾಡ್ತಾನೆ ಚಾಕಿ ಹಿಡ್ಕೊಂಡು. ಹಣ ಕುಯ್ದುಕೊಡು, ಹಣ ಕುಯ್ದುಕೊಡು ಅಂತ ಬೇರೆಯವ್ರನ್ನ ಕೇಳ್ತಾನೆ. ಯಾಕಂದ್ರೆ ಅವ್ನಿಗೆ ಅದನ್ನ ಕುಯ್ಯೋಕೆ ಭಯ. ಮನುಷ್ಯನ ಕಟ್ ಮಾಡಿದಾಗ ಟಕ್ ಟಕ್ ಅಂತಾರೆ, ಪೀಸ್ ಪೀಸ್ ಮಾಡಾಕ್ತಾರೆ ತಲೆ ಕಾಲ್ನ. ಅವರು ಮನುಷ್ಯರು ಮುಖ್ಯನಾ, ಕೋಳಿ ಮುಖ್ಯನಾ? ಮನುಷ್ಯರೇ ಮುಖ್ಯ. ಆಮೇಲೆ ಬಂದು ಆ ಹುಡುಗ ಲಾಸ್ಟ್ ಕುಯ್ದಿಲ್ಲ, ಬೇರೆಯವ್ರು ಬಂದು ಕುಯ್ದು ಕೊಟ್ರು, ಏನೋ ಹಲಾಲ್ ಮಾಡಿಕೊಟ್ರು. ಆಮೇಲೆ ಆ ಹುಡುಗ ಕುಯ್ದು ಅದನ್ನ ಕ್ಲೀನ್ ಮಾಡಿ ಕೊಟ್ಟಿದ್ದಾನೆ. ಅದು ಕೂಡ ಭಯ ಪಡ್ತಾರೆ ಅವರು. ಹಂಗೆ ಕುಯ್ಯೋದಕ್ಕೆ ಭಯ ಪಡ್ತಾರೆ. ಏನಾಗಲ್ಲ, ಕುಯ್ದಿ ಆತರ ಏನೂ ಆಗಲ್ಲ. ಮನುಷ್ಯನ ಮಾತ್ರ ಕುಯ್ಬೇಡ ಅಂತ ಬೈಬಲ್ ಹೇಳ್ತೇವೆ. ಆಮೇಲೆ ನೀನ್ ಎಷ್ಟೇ ಕೋಳಿ ಕುಯ್ಯಿ ಕತ್ತರಿಸು, ಏನು ಆಗಲ್ಲ. ಮನುಷ್ಯನ ಕತ್ತರಿಸಿದ್ರೆ ಮನುಷ್ಯನ ರಕ್ತಕ್ಕೆ ನೀನು ಬೆಲೆ ಕೊಡ್ಬೇಕು, ಉತ್ತರ ಕೊಡ್ಬೇಕು. ಆಮೇಲೆ ಅಲ್ಲೆಲೂಯಾ.
ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ಆಮೇಲೆ ಎಷ್ಟು ಮಂದಿ ನೀವು ಎಲ್ಲಂದ್ರೆ ಅಲ್ಲಿ ಹೋಗಿ ಕರೆದಿದ ತಕ್ಷಣ ಎಲ್ಲರ ಹತ್ರ ಎಲ್ಲ ಮನೆಯಲ್ಲಿ ಎಲ್ಲ ಫಂಕ್ಷನ್ ಊಟ ಮಾಡ್ತೀರಾ? ಯೋಚಿಸ್ಬೇಕಲ್ಲ. ಕಣ್ ತೆರ್ಕೊಂಡಿರ್ಬೇಕು, ನಾವು ಕಣ್ಣು ಮುಚ್ಕೊಂಡಿರ್ಬೇಕಾ? ಕಣ್ ತೆರೆದಿರ್ಬೇಕು, ಕಣ್ಣು ಮುಚ್ಚಿರ್ಬೇಕು. ನಾವು ಏನ್ ಕೊಟ್ರೆ ಹಿಂಗ್ ಈಸ್ಕೊಂಡು ಗಮಕ್ಕ ತಿನ್ಬಾರ್ದು. ಏನು ಎತ್ತ ಯಾವ್ದಿದು ಎಲ್ಲಿಂದ ತಂದು ಕೊಟ್ರು ಅಂತ ನೋಡ್ಬೇಕು. ಅವ್ರು ಕೊಟ್ಟಿದ ತಕ್ಷಣ ತಿನ್ಬಿಡೋದು, ಅವ್ರು ಕಟ್ಟಿದ ತಕ್ಷಣ ಹೋಗಿ ಕುತ್ಕೊಂಡು ತಿನ್ಬಿಡೋದು. ಏನು ಯಾವ್ದು ಯಾತ್ರದ್ದು? ಆಮೇಲೆ ನೀನು 15 ವರ್ಷದಿಂದ ದೇವ್ರು ನಂಬಿದೀಯ, 10 ವರ್ಷದಿಂದ ದೇವ್ರು ನಂಬಿದೀಯ, 20 ವರ್ಷದಿಂದ ದೇವ್ರು ನಂಬಿದೀಯ, 5 ವರ್ಷದಿಂದ ಚರ್ಚಿಗೆ ಬರ್ತಾ ಇದೀಯ. ಮೊನ್ನೆ ತಾನೇ ಯಾರನ್ನ ಬಂದಿರ್ತಾರೆ, ಹೋದ್ ತಿಂಗಳು ಚರ್ಚಿಗೆ ಬಂದಿರ್ತಾರೆ, ಓದಿ 6 ತಿಂಗಳಿಂದ ಯಾರನ್ನ ಬ್ಯಾಪ್ಟಿಸಮ್ ತಗೊಂಡಿರ್ತಾರೆ, ಅವನು ಕರೆದಿರ್ತಾರೆ, ನಿನ್ನೂ ಕರೆದಿರ್ತಾರೆ ಆ ಫಂಕ್ಷನ್ಗ. ಅವನು ತಿನ್ಬೋದಾ ತಿನ್ಬಾರ್ದ ಅಂತ ಬಂದಿರ್ತಾನೆ ಡೌಟ್ ಆಗಿ. ಅವ್ರು ಬರೋಷ್ಟಕ್ಕೆ ನೀನ್ ಕುತ್ಕೊಂಡು ತಿಂತಾ ಇರ್ತೀಯ. ನೀನ್ ನೋಡಿದ ತಕ್ಷಣ ಅವ್ನಿಗೆ ಏನಾಗುತ್ತೆ? ಅವ್ರು ತಿಂತಾ ಇದಾರಲ್ಲ, ಅವ್ರು 20 ವರ್ಷದಿಂದ ಇದ್ದಾರೆ, ಅವ್ರಿಗಿಂತ ನಾನು ದೊಡ್ಡನ ಧೈರ್ಯ ತಗೊಂಡು ಅವನು ಬಲಹೀನನಾಗ್ತಾನೆ. ನೀನು ಬಲಹೀನಾಗ್ತೀಯ, ಅವನು ಬಲಹೀನನಾಗ್ತಾನೆ. ನಿನ್ನಿಂದ ಒಂದು ವಿಶ್ವಾಸ ಏನದ? ಕಿತ್ತೋದ. ನಿನ್ನಿಂದ ಒಂದು ವಿಶ್ವಾಸ ಏನದ? ದೇವ್ರ ಜೊತೆ ಭಾಗಿಯಾದ. ನೋಡಲ್ಲಿ ವಾಕ್ಯ ನೋಡ್ಕೊಳ್ಳಿ, ನಾನೇ ಹೇಳ್ತಾ ಇಲ್ಲ. ದೇವ್ರ ಜೊತೆ ಸೇರ್ಕೊಬೇಕು ಅಂತ ಇದ್ದಾರೆ, ದೇವ್ರ ಜೊತೆ ಸೇರ್ಬೇಕು ಅಂತಿದ್ದೀರಾ? ಈ विश्वासी जगह से बुद्ध का साथ में फ्रेंडशिप नहीं करना, दुष्टात्मा का साथ में हम फ्रेंडशिप नहीं करना. देखो वचन बता रहे 20 वचन में 20ನೇ ವಚನ ನಮ್ಮ ನೀವು ದೆವ್ವಗಳೊಂದಿಗೆ ಭಾಗಿಗಳಾಗಿರಬಾರದು ಅಂತ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. बुद्ध का साथ में तुम संबंध नहीं रखना, मैं बता रहे बोलते वचन. देखो देखो 20 वचन में ನೋಡ್ಕೊಳ್ಳಿ ಚೆನ್ನಾಗಿ ಓದಪ್ಪ ಅದನ್ನ. ನೀವು ದೆವ್ವಗಳ ಒಡನೆ ಭಾಗಿಗಳಾಗಿರಬೇಕೆಂದು ನನ್ನ ಇಷ್ಟ ಅಲ್ಲ. ಸಿಗ್ತಾ ಎಲ್ಲರಿಗೂ ವಾಕ್ಯ? ಆಮೇನ್ ಆಮೇನ್. ರಾಮಂಜಿ ಬ್ರದರ್ ಮನೆಗೆ ಬಂದಿದ್ರಲ್ಲ, ಅವ್ರು ಹೋಗಿ ತಿಳ್ಕೊಂಡು ಹೋಗುವಾಗ ಎದ್ದು ಇವ್ರು ತಲೆ ಕೆಡಿಸಿದ್ರ ಅಂತ ಹೇಳ್ಬಿಟ್ಟು ನನ್ನ. ಆಮೇನ್ ಹೆಂಗಿದ್ರೆ ಹಂಗ ಬೋಧಿಸ್ರೆ ಹಂಗೆ ಸೈತಾನ, ಹೆಂಗಿದ್ರೆ ಹಂಗೆ ವಾಕ್ಯ ಹೇಳ್ತಾರಲ್ಲ ಹಂಗೆ. ಆಮೇನ್ ಹಲ್ಲೆಲೂಯಾ. ನೀವು ದೆವ್ವಗಳ ಜೊತೆ ಭಾಗಿಗಳಾಗಿರಬೇಡಿ, ದೆವ್ವಗಳ ಜೊತೆ ಸೇರ್ಕೊಂಬೇಡಿ. ಹಲ್ಲೆಲೂಯಾ. ಚೆನ್ನಾಗಿ ನೋಡು, ಚೆನ್ನಾಗಿ ನೋಡಲ್ಲಿ. ದೆವ್ವಗಳ ಜೊತೆ ಭಾಗಿಗಳಂದ್ರೆ ಏನಂತ? ಇಂಗ್ಲಿಷ್ 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 ಬೈಬಲ್ ಇದೆಯಪ್ಪ. ಏನ್ ಡಿಮೋನ್, ಅದೇ ಅದ್ರ ಜೊತೆ ಸೇರೋದು ಪದ ಏನೈತೆ? 20 words. ಹಲ್ಲೆಲೂಯಾ. ನೀವು ದೆವ್ವಗಳ ಜೊತೆ ಭಾಗಿಗಳಾಗಬೇಡಿ, ಇಚ್ಚೋಡಾಗಬೇಡಿ, ज्वाइन ಆಗಬೇಡಿ. भूत का साथ में नहीं चलो. हिंदी में क्या दिया ब्रदर? हाँ, दुष्टात्मा. पढ़ो पढ़ो जल्दी पढ़ो 20 वचन. नहीं, हाँ वरन यह है कि हाँ अन्य जातियों, हाँ अन्य जाति जो बलिदान करते हैं, ये परमेश्वर के लिए नहीं है, परंतु दुष्ट आत्माओं के लिए हाँ बलिदान करते. कंटिन्यू करो. और मैं नहीं चाहता हाँ कि तुम दुष्ट आत्माओं के सहभागी हो. हाँ सहभागी हो मत करो. ದೆವ್ವಗಳ ಜೊತೆ ಭಾಗಿಗಳಾಗಬೇಡಿ. ಕಂಟಿನ್ಯೂ ಮಾಡಪ್ಪ. ನೀವು ಕರ್ತನ ಪಾತ್ರೆ, ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ, ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಬೇಡಿ. ದೆವ್ವಗಳ ಜೊತೆ ತಿಂತೀರಾ, ದೆವ್ವಗಳ ಪಂಕ್ತಿಯಲ್ಲಿ ಕುತ್ಕೊಂತೀರಾ, ದೆವ್ವಗಳ ಪಾತ್ರೆಯಲ್ಲಿ ಕುಡಿತೀರಾ. ಇಲ್ಲಿ ಬಂದು ದೇವರ ಪಾತ್ರೆ ತಕೊಂಡು ಪಾಸ್ ಕೊಡ್ತಾರೆ, ಎತ್ಕೊಂಡು ಕುಡಿದು ಬಿಡ್ತೀಯಾ? ತಲೆ ಎತ್ತಿ ಚೆನ್ನಾಗಿ. ಏನು ನಿಮ್ಮನ್ನ ಅಡ್ಡು ಮಾಡ್ತಾ ಇಲ್ಲ, ಏನ್ ಬೈಬಲ್ ಇದೆ ಅದು ಹೇಳ್ಕೊಡ್ತಾರೆ. ಬೈಬಲ್ ನಿಮ್ಗೆಲ್ಲ ಹೇಳ್ಕೊಡ್ಬೇಕಾ ಬೇಡವಾ? ಯಾವ್ದೋ ಒಂದು ತಾತ ಅಜ್ಜಿ ಕಥೆ ಹೇಳ್ಬಿಟ್ಟು ಕಳಿಸ್ಬಿಡ್ಲ, ಇಲ್ಲ ಅಬ್ರಾಹಂ ಕಥೆ ಹೇಳ್ಬಿಟ್ಟು ಕಳಿಸ್ಬಿಡ್ಲ, ಯೋಗ ಕಥೆ ಹೇಳಿ ಕಳಿಸ್ಬಿಡ್ಲ, ಮೋಶೆ ಕಥೆ ಹೇಳಿ ಕಳಿಸ್ಬಿಡ್ಲ. मूसे का हिस्ट्री, पत्रोस का हिस्ट्री, अब्राहम का हिस्ट्री, याकूब का हिस्ट्री बोल के पता चले जाओ. सभी बताना पड़ेगा ना. ನನ್ನ ಹತ್ರ ಬರ್ತಿರೋ ವಿಶ್ವಾಸ ಇದೆಲ್ಲ ಹೇಳ್ಕೊಡ್ಬೇಕಾ ಬೇಡವಾ? ಹೇಳ್ಕೊಡ್ಬೇಕು. ಆಮೇಲೆ ಕುದಿದ ತಕ್ಷಣ ಇಲ್ಲಿ ಬಂದು ದೇವರ ಪಾತ್ರೆ ಇದು. ಏನ್ ಪಾತ್ರೆ ಇದು? ದೇವರ ಪಾತ್ರೆ.
ದೇವರ ಪಾತ್ರೆಯಲ್ಲಿ ಕುಡಿತೀಯಾ, ಅನ್ಯ ಜನಗಳ ಜೊತೆ ಸೇರಿ ಅವ್ರು ಮಾಡಿದ್ರು ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾರೆ ದೇವರು. ನೀನ್ ಎರಡರಲ್ಲಿ ಕುಡಿಯಕ್ಕಾಗಲ್ಲ. ನೀನ್ ಎರಡತ್ರನೂ ಕುಡಿದ್ರೆ दोनों जगह में नहीं पी सकता, नहीं खा सकता. तुम दोनों जगह में पिए तो बाहर आदमी संबंधी हो जाएगा, ಆಚೆಗಡೆ ಮನುಷ್ಯನಾಗ್ಬಿಡ್ತೀಯ. ನೀನ್ ಎರಡಕ್ಕೂ ಕುಡಿತಾ ಇದೀಯಾ, ಅವ್ರು ಕೊಟ್ಟಿದ್ದು ತಿಂದು ಕುಡಿದು ಅಲ್ಲಿ ಭಾಗಿಯಾಗಿ ಇಲ್ಲಿ ಬಂದು ಕರ್ತನ ಭೋಜನದಲ್ಲಿ ಕೈ ಹಾಕ್ತಾ ಇದೀಯಾ. ನಿನ್ಗೆ ನಿನ್ನ ಹತ್ರ ಮಾಡಕ್ಕಾಗಲ್ಲ. ಅದು ನಿನಗಿರ್ತೈತೆ, ಇದಿರಲ್ಲ. ನೀನ್ ಸುಮ್ಮನೆ ಕುಡಿತೀಯ ಅಷ್ಟೇ. आप चुपके खा रहे, बस इसमें कुछ भी नहीं मिलेगा. दोनों जगह में पिया तो, दोनों जगह में खाया तो. बाहर भी दुष्टात्मा का पंक्ति में खाना खाते, वो कटोरी में पीते, इधर आके प्रभु का कटोरी में लघु पीते, प्रभु का देह मांस खाते. दोनों जगह में बाहर भी खाते, इधर में आके इधर भी खाते. दोनों नहीं मिलेगा, आपको एक मिलेगा, दोनों नहीं मिलेगा. ಎರಡು ನೀವು ಮಾಡಕ್ಕಾಗಲ್ಲ. दोनों मतलब बाहर मिलते, प्रभु का कटोरी आपको नहीं मिलेगा. आप चुपके पीते, आपको कुछ भी नहीं मिलेगा. क्यों? कल परसों पिछले महीना पिछले साल आप उधर पी के इधर आके अभी प्रेम भोजन खाने के लिए आए ना, उसलिए खाओ, आपको कुछ भी नहीं मिलेगा. ನೀನು ಹೋದ ವಾರ, ಹೋದ ತಿಂಗಳು, ಹೋದ ವರ್ಷ ಅಲ್ಲಿ ತಿನ್ಬಂದು ಇಲ್ಲಿ ಕೂಡ ಕೈ ಹಾಕ್ತಾ ಇದೆಯಲ್ಲ, ನಿನಗೇನು ಸಿಗಲ್ಲ. ನೀನ್ ತಿಂದು ಹೋಗ್ತೀಯ ಅಷ್ಟೇ. ನಿನಗೇನಿದು ಬಲ, ಶಕ್ತಿ, ನಿತ್ಯ ಜೀವ ಕೊಡಲ್ಲ. ಯಾಕೆ ಹೇಳಿ? ಹೋದ ತಿಂಗಳಲ್ಲಿ ತಿಂದಲ್ಲ, ದೇವುಗಳ ಜೊತೆ ತಿಂದಲ್ಲ, ಪಂಕ್ತಿಯಲ್ಲಿ ತಿಂದಲ್ಲ, ಇಲ್ಲಿ ತಿಂದ್ರೆ ನಿನಗೆ ಸಿಗಲ್ಲ. ನೀನ್ ಒಳ್ಳೆಯದು ಕೇಳ್ತಾ ಇದ್ದೀನಿ, ನೀನ್ ನನಗೂ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. आप 4 जन उसलिए बता रहे, आमीन. अब स्वर्ग पहुंचना उसलिए बता रहे प्यार से, आमीन. ಅಪ್ಪ ಇಷ್ಟು ಕಠಿಣವಾಗಿದೆಯಾ, ಇಷ್ಟು ಸ್ಟ್ರಾಂಗ್ ಆಗಿದೆಯಾ ಬೈಬಲ್? ಹೌದು, ನಿನ್ನ ಒಳ್ಳೆಯದಕ್ಕೆ. ನೀನ್ ನರಕಕ್ಕೆ ಹೋಗ್ಬಾರ್ದಂತ, ನೀನ್ ದೇವಗಳ ಜೊತೆ ಸೇರ್ಬಾರ್ದಂತ. तुम दुष्टात्मा के साथ में सहभागी नहीं होना, इसलिए तुम नरक नहीं जाना. इसलिए प्रभु एक बहुत कड़क कंडीशन में बोल रहे बाइबल. इतने कड़क है, इतने कंडीशन है बाइबल. यस, आपका आत्मा रक्षण के लिए आप कंडीशन में रहना पड़ेगा. ನಿನ್ನ ಆತ್ಮ ರಕ್ಷಣೆಗಾಗಿ ನೀನು ಕಂಡೀಷನ್ ಆಗಿರ್ಬೇಕಾಗುತ್ತೆ. ಆಮೇಲೆ ಕರ್ತನ ಪಂಕ್ತಿ वचन देखो, 21 वचन, 21ನೇ ವಚನ, 21 ವಚನ देखो. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು 21ನೇ ವಚನ, 21 ಒಂದರಲ್ಲೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ಎರಡರಲ್ಲಿ ನೀವು ಊಟ ಮಾಡಕ್ಕಾಗಲ್ಲ. ಕರ್ತನನ್ನು ರೇಗಿಸಬೇಕೆಂದಿದ್ದೇವು. ತಿಂದ್ರೆ ಏನ್ ಮಾಡ್ದಂತೆ? ಆ ಕಾಯಕ क्या होता बोलते वचन? प्रभु का गुस्सा आएगा. इसको क्या लिखा है? क्रोध लेकर आते प्रभु को. मैं खाएगा प्रभु, मैं उधर भी खाएगा, इधर भी खाएगा. प्रभु बोले तो प्रभु का आपका ऊपर क्रोध आएगा. ದೇವರಿಗೆ ನಿಮ್ಮ ಮೇಲೆ ಏನ್ ಬರ್ತೈತಂತೆ? ರೇಗ್ತಾನಂತೆ. ರೇಗಿಸಿಯ ದೇವನ್ನ ನಾನು ಅಲ್ಲಿ ತಿಂತೀನಿ, ಇಲ್ಲಿ ತಿಂತೀನಿ, ನಾನು ಅವನ್ನ ಮೆಚ್ಚಿಸ್ತೀನಿ, ಎಲ್ಲೂ ಮೆಚ್ಚಿಸ್ತೀನಿ, ಆಗಲ್ಲ. ಆಮೇನ್. ಒಂದು ತಾಯಿ ಇದ್ದಾರೆ, ಆ ಅಮ್ಮ ವಯಸ್ಸಾಗಿದೆ, ಸ್ವಲ್ಪ ಜನ ದೇವರಲ್ಲಿ ಕೂಡ ಸೇರಿಸಿದ್ದಾಳೆ. ಆ ಅಮ್ಮ ಕರ್ತನ ಭೋಜನ ಇವಾಗಲೂ ತಿಂತಾ ಇದ್ದಾಳೆ. ಈಗಲೂ ಆ ಅಮ್ಮ ಕರ್ತನ ಭೋಜನ ತಿಂತಾ ಇದ್ದಾಳೆ. ಏನ್ ಹೇಳ್ತಾಳೆ ಗೊತ್ತಾ? ನಮ್ಗೆ ಕಲ್ಲು ಕೂಡ ಬೇಕು, ಹೂವನ್ನು ಬೇಕು. ಕಲ್ಲು ಬೇಕು, ಹೂವನ್ನು ಬೇಕು. ಕಲ್ಲು ಅಂದ್ರೆ ಅಮ್ಮ ಲೆಕ್ಕದಲ್ಲಿ ಈ ಲೋಕದಲ್ಲಿರೋ ದೇವರು, ಹೂವು ಅಂದ್ರೆ ಯೇಸು ಸ್ವಾಮಿ ಅಂತ. ಆಮೇಲೆ ನಾವು ಯೇಸು ಸ್ವಾಮಿನೂ ಇಟ್ಕೋಬೇಕು, ಸೈತಾನು ಇಟ್ಕೋಬೇಕು ಅಂತ ನೇರವಾಗಿ ಹೇಳ್ತಾಳೆ ಅಮ್ಮ. ಆಮೇನ್, ಹಲ್ಲೆಲೂಯಾ. ನಾನು ಆ ಅಮ್ಮನಿಗೆ ಹೇಳಿದ್ದು ಏನ್ ಗೊತ್ತಾ? ನೀನು ಎಷ್ಟೋ ಜನ ದೇವರ ಹತ್ರ ಕರ್ಕೊಂಡು ಹೋಗಿದ್ಯಾ, ಯಾಕೆ ಹಿಂಗ್ ಮಾತಾಡ್ತೀಯಾ? ಹಲ್ಲೆಲೂಯಾ. ಯೇಸು ಸ್ವಾಮಿ ಒಬ್ಬರೇ ದೇವ್ರು, ಬೇರೆ ದೇವ್ರಿಲ್ಲ. ಆಮೇನ್. ಆತನ ಬಿಟ್ಟರೆ ಬೇರೆ ದೇವ್ರಿಲ್ಲ. ನೀನು ಹಂಗೆ ಹೇಳ್ಬೇಕು ಹೊರತು ಆ ಜಾಗದಲ್ಲಿ ನಮ್ಗೆ ಕಲ್ಲು ಬೇಕು, ನಮ್ಗೆ ಮಣ್ಣು ಬೇಕು, ನಮ್ಗೆ ಹೂವು ಬೇಕು ಅಂತ. ಹೂವು ಅಂದ್ರೆ ಯೇಸು ಸ್ವಾಮಿ ಅಂತೆ, ಕಲ್ಲಂದ್ರೆ ಈಗ ಒಬ್ಬ ದೇವ್ರ ಸೈತಾನ ಅಂತೆ. ಸೈತಾನ ಕೂಡ ಬೇಕು ನಮ್ಗ, ಅವನು ಕೆಲವು ಕಾರ್ಯಗಳು ಲಾಭ ನಮ್ಗೆ ಬೇಕಾಗುತ್ತೆ ಅಂತ ಹೇಳ್ತಾಳೆ.
ಸೈತಾನ ನನ್ನ ಹತ್ರ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದೆ ನಾನು. ಆಮೆನ್. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಂತ ಹೇಳಿದೆ. ಯೇಸುವಿನ ನಾಮದಲ್ಲಿ ಈಕೆಯನ್ನ ಬಿಟ್ಟು ತೊಲಗು ಪಿಸಾಚಿ. ಯಾರು ನೀನು? ಆಮೆನ್. ಅಯ್ಯಮ್ಮ ಎಲ್ಲ ತಿಂತಾಳೆ, ಎಲ್ಲ ಮಾಡ್ತಾಳೆ, ಚರ್ಚ್ಗೂ ಹೋಗ್ತಾಳೆ, ಆಮೇಲೆ ಹೋಗಿ ಅಂಗಡಿಗಳಿಗೆ ದಿಷ್ಟಿ ಕೂಡ ತೆಗಿತಾಳೆ, ಮಕ್ಕಳು ಕೂಡ ದಿಷ್ಟಿ ತೆಗಿತಾಳೆ. ಆಮೇಲೆ ತಿರ್ಗ ಯಾರನ್ನ ಚರ್ಚ್ ಕರ್ಕೊಂಡು ಹೋಗ್ತಾಳೆ. ಅದೊಂಥರ ದೆವ್ವ. ಏನದು? ದೆವ್ವನೇ, ತಪ್ಸೋದು ದೆವ್ವನೇ. ಈ ಕಡೆ ದೇವರನ್ನು ತೋರಿಸ್ತಾಳೆ, ಈ ಕಡೆ ಸೈತಾನ್ ತೋರಿಸ್ತಾಳೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ಆ ತರ 2 ಅಳಿಯಂದ್ರನ್ನ ಅಮ್ಮ ದೇವರಾಗಿ DGS ದಿನಕರ ಅಂಕಲ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡಿರೋ ತಾಯಿ ಆಕೆ. ಯಾರು? DGS ದಿನಕರನ್ ಅವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಜೀಸಸ್ ಕಾಲ್ ಫೋಟೋ ಕೂಡ ಇಟ್ಕೊಂಡಿದ್ದಾರೆ. ಆಮೇಲೆ ಇವತ್ತು ಹೆಂಗಾಗಿದ್ದಾರೆ ಗೊತ್ತಾ? ಅವ್ರ ಅಳಿಯಂದಿನ ಆಕೆ ಮಾಟ ಮಂತ್ರ ಹತ್ರ ಕರ್ಕೊಂಡೋಗಿ, ಎಲ್ಲಿಗೆ? ಮಾಟ ಮಂತ್ರ ಹತ್ರ ಕರ್ಕೊಂಡೋಗಿ ಮಂತ್ರ ಹಾಕ್ಸಿ ಆಕೆ ಏನೋ ಮಾಡಿಸಿ ಇಬ್ರು ಅಳಿಯಂದ್ರು ಮೆಂಟ್ಲಾಗಿದ್ದಾರೆ. ಏನಾಗಿದ್ದಾರೆ? ಮೆಂಟ್ಲಾಗಿದ್ದಾರೆ, ಕುಡುಕರಾಗಿದ್ದಾರೆ, ಕೆಲ್ಸಕ್ಕೆ ಹೋಗಲ್ಲ. ಪಾಪ ಅವರು ಮಕ್ಕಳಿಗೆ ದುಡಿಬೇಕು. ಅಂದ್ರೆ ಅವ್ರ ಮಗಳು, ಈ ಮಗಳು, ದೊಡ್ಡ ಮಗಳು, ಚಿಕ್ಕ ಮಗಳು. ನೀವ್ ಯಾರು ಹೋಗ್ಬೇಡಿ. ಫಸ್ಟ್ ವಾಕ್ಯ ಏನ್ ಬಂದಿದ್ದು? पहले वचन क्या आया? विग्रह से अलग रहना, चुपचाप रहना, इसका संगति को नहीं जाना, इसका संबंध नहीं रखना. ವಿಗ್ರಹಗಳ ಸಂಬಂಧವನ್ನ ಇಟ್ಕೋಬೇಡಿ, ವಿಗ್ರಹಗಳನ್ನ ಕಟ್ಕೋಬೇಡಿ, ವಿಗ್ರಹಗಳ ಬಳಿಗೆ ಹೋಗ್ಬೇಡಿ. ಅದನ್ನ ನೀವು ಬಿಟ್ಟಿದ್ದೀರಾ, ನಿಮ್ಗೆ ಅದು ಸಂಬಂಧ ಇಲ್ಲ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಕಂಟಿನ್ಯೂ ಮಾಡಪ್ಪ. ಆತನಿಗಿಂತಲೂ ನಾವು ಬಲಿಷ್ಠರ? ದೇವರಿಗಿಂತ ಸ್ಟ್ರಾಂಗ? ನಾವು ದೇವ್ರ ಜೊತೆ ಯುದ್ಧ ಮಾಡ್ತೀರಾ? ದೇವ್ರನ್ನ ರೇಗಿಸ್ತೀರಾ? ದೇವರಿಗೆ ಕೋಪ ತರಿಸ್ತೀರಾ? देव जैसे फाइट ಮಾಡೋದಕ್ಕೆ ನೀವು ಇಷ್ಟಪಡ್ತೀರಾ? प्रभु के साथ में आप लड़ाई करेगा? प्रभु के साथ में तुम झगड़ा करते? प्रभु का गुस्सा आपका ऊपर आए तो तुम फेस कर सकता? ನೀವು ಆತನ ಕೋಪ ನಿಮ್ಮ ಮೇಲೆ ಬಂದ್ರೆ ಫೇಸ್ ಮಾಡ್ತೀರಾ? ದೇವರು ನಿಮಗಿಂತ ಬಲಹೀನನಾ? ನೀವು ದೇವರಿಗಿಂತ ಬಲವಂತರಾ? तुम प्रभु से बड़ा माने, बल आदमी है. आमेन. ರೇಗಿಸಬೇಡಿ. ತಿಂದು 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 ದೇವ್ರ ಕೋಪ ಬಂದಿರಂತೆ. ಎಷ್ಟು ಜನ ತಿನ್ನೋರಾಗಿದ್ದೀರಾ? ನಿಮ್ ಮೇಲೆ ಕೋಪ ಇದಂತೆ ದೇವ್ರಿಗೆ. ಎಷ್ಟು ಜನ ಸೀಕ್ರೆಟ್ ಹೋಗಿ ತಿಂತೀರಾ? ನಿಮ್ ಮೇಲೆ ಕೋಪ ಬಂದಿದಂತೆ ದೇವ್ರಿಗೆ. ಸತ್ಯ ಹೇಳ್ತೀನಿ, ನಂದು ಹೇಳ್ತೀನಿ. ನಾನು ಆರಂಭದಲ್ಲಿ ದೇವರು ಬಂದಾಗ ಕೂದಲು ತೆಗೆದಿದ್ರು ಅವ್ರ ಮನೆಯಲ್ಲಿ, ಮುನೇಶ್ವರಿಗೆ. ನನ್ನನ್ನು ಊಟಕ್ಕೆ ಕರೆದಿದ್ರು. ಅವ್ರು ಏನಂತ ಕರೆದ್ರು ಅಂದ್ರೆ, ಈ ಊರಲ್ಲಿ ನಿಮ್ಗೆ ಸಪರೇಟ್ ಆಗಿ ಮಾಡಿದ್ರಿ, ಬನ್ನಿ ಅಂತ ಕರೆದ್ರು. ಓದೆ, ತಿಂದೆ. ಮಟನ್ ಮಾಡಿದ್ರು, ಮುದ್ದೆ, ಮಟನ್ ಮುದ್ದೆ, ಚಿಕನ್ ಫ್ರೈ. ನಾನು ತಿಂತಾ ಇದ್ದೆ ನಾನ್ ವೆಜ್. ತಿನ್ಬಿಟ್ಟೆ. ಬಂದೆ, ಪ್ರೇಯರ್ ಮಾಡಕ್ ಆಗ್ತಾ ಇಲ್ಲ. ಮನಸ್ಸು ಏನೋ ಒಂಥರ ಭಯ ಕಳವಳ. 3 ವಾರ ಆಯ್ತು. 3 ವಾರ ಚರ್ಚ್ಗೆ ಹೋಗಿದ್ದೀನಿ, ವಾಕ್ಯ ಸೂಟ್ ಆಗಿಲ್ಲ. ಮನೆಗೆ ಬರ್ತೀನಿ, ಪ್ರೇಯರ್ ಮಾಡಕ್ ಆಗಿಲ್ಲ. एक आदमी विग्रह अर्पित किया, वो इसको बुलाया, मेरे को आपको सेपरेट किया, तुम आके कहा बोला, मैं चला गया. शुरू में प्रभु को विश्वास किया ना, बैप्टिज्म ले लिया ना, शुरू में ನಾನು ಬ್ಯಾಪ್ಟಿಸಮ್ ತಗೊಂಡು ಆರಂಭದಲ್ಲಿ ಇನ್ನೂ ನಾನು ದೇವರಲ್ಲಿ ಅಷ್ಟೊಂದು ಬೆಳೆದಿಲ್ಲ, ವಾಕ್ಯದಲ್ಲಿ ಅಷ್ಟೊಂದು ಬೆಳೆದಿಲ್ಲ, ಪ್ರೇಯರಲ್ಲಿ ಅಷ್ಟೊಂದು ಬೆಳೆದಿಲ್ಲ, ನಂಬಿಕೆಯಲ್ಲಿ ಅಷ್ಟೊಂದು ಬೆಳೆದಿಲ್ಲ. ಓದೆ, ತಿಂದೆ, काके घर में आ गया. 3 हफ्ता हो गया मेरे को, तभी ठीक नहीं हुआ, मन समाधान नहीं हुआ, प्रार्थना करते प्रेयर शूट नहीं हुआ, बाइबल पढ़ते इंटरेस्ट नहीं आ रहे, तू नींद आ रहे, बेकार लग रहे, जीवित एक जैसे लग रहे, अजीब सा लग रहे, ಬೇಜಾರ ಆಗುತ್ತೆ, ಕೋಪ ಬರ್ತಿದೆ, ಪ್ರೇಯರ್ ಮಾಡಕ್ ಆಗ್ತಾ ಇಲ್ಲ, ಬೈಬಲ್ ಮುಟ್ಟಕ್ ಆಗ್ತಾ ಇಲ್ಲ. ಚರ್ಚ್ಗೆ ಹೋಗ್ತೀನಿ, ಪಾಸ್ಟರ್ ಹೇಳ್ತಾ ಇದಾರೆ ವಾಕ್ಯ, ನನಗೆ ಶೂಟೇ ಆಗ್ತಾ ಇಲ್ಲ. ಯಾವಾಗ್ಲೂ ಖುಷಿಯಾಗಿ ಮಕ್ಕಳು ಐಸ್ ಕ್ರೀಮ್ ಹೆಂಗ್ ತಿಂತಾರೆ, ಚಾಕ್ಲೇಟ್ ಹೆಂಗ್ ತಿಂತಾರೆ, ಹಂಗೆ ವಾಕ್ಯ ಕೇಳ್ತಾ ಇದ್ದೆ, ತಿಂತಾ ಇದ್ದೆ ನಾನು. ಆ ವಾಕ್ಯನ ಆಗ್ತಾ ಇಲ್ಲ. ಅದ್ ನನಗೆ ಗೊತ್ತಿಲ್ಲ ಇದರಿಂದ ಆಗಿದೆ ಅಂತ. 4 ವಾರ ಆಯ್ತು, 1 ತಿಂಗಳಾಯ್ತು, ಹೆಚ್ಚಾರ ಆಯ್ತು. ಆಮೇಲೆ ಬೈಬಲ್ ಓದ್ತಾ ಇದ್ದೆ ನಾನು. ಏನ್ ಓದ್ತಾ ಇದ್ದೆ? बाइबल होता है. बाइबल पढ़ने वाली था, बाइबल पढ़ा, इस वचन आया मेरा 10ನೇ ಅಧ್ಯಾಯದಲ್ಲಿ ಮೇಲ್ಗಡೆ. ನಾನು ಕೊಟ್ಟಿಲ್ಲ,
10 अध्याय में ऊपर में आपको अभी नहीं दिया, स्टार्टिंग इंदा ಇದೆ ಮೇಲ್ಗಡೆ, ಅದು ಮೇಲ್ಗಡೆ 17ನೇ ವಚನ ಮೇಲ್ಗಡೆ, 14 ವಚನ ऊपर, 17ನೇ ವಚನ ಮೇಲ್ಗಡೆ. ಆಮೆನ್. 17ನೇ ವಚನ ಮೇಲೆ ಇದೆ, 17ನೇ ವಚನ ಮೇಲೆ ಇದೆ. ನೀವು ತಿನ್ನಬಾರ್ದು. ನನಗೆ ತುಂಬಾ ಬೇಜಾರಾಗು, ಬಹಳ ಹತ್ಕೊಂಡ್ಬಿಟ್ಟೆ, ತುಂಬಾ ನೋವಾಯ್ತು. ಅಯ್ಯಯ್ಯೋ, ದೇವರು ನನಗೆ ಹೇಳಿದ್ದಾನಲ್ಲ, ನಾನು ಕೇಳಿನಲ್ವಾ, ನಾನು ತಿನ್ಬಿಟ್ಟೆ ಸ್ವಾಮಿ, ಗೊತ್ತಿಲ್ಲ ತಿನ್ಬಿಟ್ಟೆ, ನಾನು ಓದಿಲ್ಲ, ವಾಕ್ಯ ಬಂತು. ಒಂದು ತಿಂಗಳು ಆದ್ಮೇಲೆ ನನ್ನ ಆತ್ಮೀಕ ಜೀವಿತ ತಿರ್ಗಾ ಸ್ಟಾರ್ಟ್ ಆಯ್ತು, ತಿರ್ಗಾ ಸಮಾಧಾನ ಬಂತು, ತಿರ್ಗಾ ಸಂತೋಷ ಆಯ್ತು. ನೀವು ಹಂಗೇ ತಿಂತಾನೆ ಇದ್ರೆ, ನಾನು ಹಂಗೆ ತಿಂತಾನೆ ಇದ್ರೆ ನನ್ನ ತಲೆ ಮೇಲೆ ಒಂದು ಕಪ್ಪು ಬಟ್ಟೆ ಬಂದ್ಬಿಡ್ತದೆ. ಆ ಕಪ್ಪು ಬಟ್ಟೆ ತಲೆ ಮೇಲೆ ಬಂದ್ರೆ, ಆ ಕತ್ತಲೆ ನಿನ್ನ ತಗೊಂಡ್ಬಿಟ್ರೆ ನೀನ್ ಏನ್ ಮಾಡ್ತೀಯ, ಎಲ್ಲೋತೆ, ಏನ್ ತಿಂತೀಯಾ, ಯಥೇಚ್ಛವಾಗಿ ತಿಂತೀಯಾ, ಅಲ್ಲಿ ತಿಂತೀಯ, ಇಲ್ಲಿ ತಿಂತೀಯಾ, ಅದನ್ನು ಅವ್ರನ್ನು ಖುಷಿ ಪಡಿಸ್ತೀಯ, ಇಲ್ಲಿ ದೇವರನ್ನು ಖುಷಿ ಪಡಿಸ್ತೀಯಾ, ಎರಡೂ ಮಾಡ್ತೀಯ. ಇವತ್ತು ನಿನ್ ತಲೆ ಮೇಲೆ ಇರೋ ಆ ಕಪ್ಪು ಬಟ್ಟೆ ಹೋಗ್ಲಿ. तुम्हारा सिर का ऊपर एक अमेन काला कलर का कपड़े है, आज चले जाना यीशु का नाम में. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ಕಪ್ಪು ಬಟ್ಟೆ ನಿನ್ನ ಮೈಂಡ್ ಮೇಲಿಂದ ತೊಲಗಿ ಹೋಗ್ಲಿ. ಆಮೆನ್. ಹಲ್ಲೆಲೂಯಾ. ನಾವು ಅನ್ಯ ಜನರಲ್ಲ, ನಾವು ದೇವರು ಮಕ್ಕಳು, ನಾವು ಸ್ಪೆಷಲ್, ನಾವು ಪ್ರತ್ಯೇಕಿಸಲ್ಪಟ್ಟವರು. ಮುಸ್ಲಿಮರು ಎಷ್ಟು ಕಟ್ಟನಿಟ್ಟಾಗಿದ್ದಾರೆ ಗೊತ್ತಾ? मुस्लिम आदमी कितने कट्टर आएगा मालूम? हैप्पी न्यू ईयर नहीं बोलेगा, हैप्पी न्यू ईयर ಅಂತ ಹೇಳಲ್ಲ ಅವರು. ಹೇಳಿದ್ರೆ ಯಾರೋ ಒಬ್ಬೊಬ್ರು ಹೇಳ್ತಾರೆ, ಅವ್ರು ಸಾಧಾರಣವಾಗಿರ್ತಾರೆ, ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ, ಹೇಳಲ್ಲ, ಬರ್ತ್ಡೇ ವಿಶೇಷ ಹೇಳಲ್ಲ, ಎಷ್ಟು ಜಾಸ್ತಿ ವಿಷಯ ಕಟ್ಟಿಟ್ಟ ಕಡಕ್ಕ ಪಾಲಿಸ್ತಾರೆ. ನಮ್ಮ ಬೈಬಲ್ ಅದಕ್ಕಿಂತ ಸ್ಟ್ರಾಂಗ್ ಅಲ್ವಾ? ಕುರಾನ್ಗಿಂತ ಮುಂದೆ ಬಂತಲ್ಲ ಬೈಬಲ್. ನೀನೆಷ್ಟು ಬಲವಾಗಿರ್ಬೇಕು, ನೀನೆಷ್ಟು ಸ್ಟ್ರಾಂಗ್ ಆಗಿರ್ಬೇಕು, ನೀನೆಷ್ಟು ಗಟ್ಟಿಯಾಗಿರ್ಬೇಕು ದೇವರಲ್ಲಿ. कितने बल से रहना प्रभु में. कुरान से पहले है ना बाइबल, कुरान से पहले बाइबल बोला ना. आमीन. हालेलुया. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಚೆನ್ನಾಗಿ ಕೇಳು, ಗಮನ ಕೊಟ್ಟು ಕೇಳು, ಮನಸ್ಸು ಕೊಟ್ಟು ಕೇಳು. ವಾಕ್ಯ ಹೇಳ್ತಾರೆ, ವಚನ ಹೇಳ್ತಾರೆ. ಆಮೇನ್. ತಿನ್ನಬೇಡ. ನೀನು ತಿಂದ್ರೆ ದೇವರ ಜೊತೆ ಪಾರ್ಟ್ನರ್ಶಿಪ್ ತಗೊಂಡು ಸೇರ್ಕೊಂಡ್ಬಿಟ್ಟ, ಹೋಗ್ಬಿಟ್ಟ. ನನ್ನಂತರೋ ಇಲ್ಲಿ ಅಷ್ಟು ಪಾಸ್ಟ್ 100 ಪಾಸ್ಟ್ ಒಂದೇ ದಿನ ಹೇಳಿ ನಿನ್ ತಲೆಗತ್ತಲ್ಲ. ನಿನ್ ಮೈಯಲ್ಲಿ ಅದು ಇಮರಿಬಿಟ್ರೆ ಅದಷ್ಟೇ. ಒಂದು ಮಾತು ಹೇಳ್ತೀನಿ, ಲೌಕಿಕವಾಗಿ ನಿಮ್ಮಲ್ಲಿ ಕೆಲವು ಗೊತ್ತಿರ್ಬೇಕು, ಕೆಲವು ನೋಡಿದೀರಾ, ಅವ್ರಿಗೆ ಏನೋ ಒಂದು ಪೀಸ್ ಮಾಂಸನ ಇರ್ಬೇಕು ತಿನ್ನೋವಾಗ, ಮೊಟ್ಟೆನ ಇರ್ಬೇಕು. थोड़ा आदमी को देखो, वो खाने के समय में कुछ नॉनवेज रहना, चिकन मटन नहीं तो आमलेट कुछ लाना, नहीं तो वो खाना नहीं खाएगा. और डेली नॉनवेज ತಿಂತಾರೆ, ಡೈಲಿ ಮಟನ್, ಚಿಕನ್ ಫ್ರೈ, ಮಟನ್, ಏನೋ ಒಂದು ಅವ್ರಿಗೆ ಇರ್ಬೇಕು ನಾನ್ವೆಜ್. ಯಾಕೆ ಗೊತ್ತಾ? ಯಾಕೆ ಹೇಳಿ ನೋಡೋಣ. क्यों बोलो? और बॉडी में वो मूर बिटिತ್ತು, इसका बॉडी में वो फिल्ट हो गया. मांस है ना, वो मटन है, इसका बॉडी में ಆಡ್ ಆಗ್ಬಿಟ್ಟಿರ್ತದೆ. ಅದಾವು ತಿಂದ್ರೇನೆ ಅವ್ರಿಗೆ ನಾನ್ ವೆಜ್ ಇದ್ರೇನೆ ಅಟ್ಲೀಸ್ಟ್ ಕಬಾಬನ ಇರ್ಬೇಕು. ಹಲ್ಲೆಲೂಯಾ. ಏನೋ ಒಂದು ನೆಂಚ್ಕೊಂಡು ತಿಂದ್ರೇನೆ ಅವ್ರಿಗೆ ತೃಪ್ತಿ. ಕಾರಣ ಏನಂದ್ರೆ ಅವ್ರ ಬಾಡಿಯಲ್ಲಿ ಆ ಮಟನ್ ಚಿಕನ್ ಮಿಕ್ಸ್ ಆಗಿದೆ. ಹಲ್ಲೆಲೂಯಾ. ಡಾಕ್ಟರ್ ಹೇಳೋದು, ಮೆಡಿಕಲ್ ಹೇಳೋದು, ಆಮೇಲೆ ಸೈಂಟಿಸ್ಟ್ ಹೇಳೋದು ನಿಮ್ಗೆ ಹೇಳಿದ್ರು. ಹಂಗೆ ನೀನೇನೋ ಅಲ್ಲಿ ತಿಂದು ತಿಂದು ರೂಢಿ ಆಗ್ಬಿಟ್ರೆ ಅಲ್ಲಿ ತಿಂದಿರ ನಿಮ್ಗೆ ಇರೋಕೆ ಆಗಲ್ಲ. ದೇವರು ನಿನ್ನನ್ನು ಆಶೀರ್ವಾದ ಮಾಡಿದಾರಲ್ಲ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್. ಕಂಟಿನ್ಯೂ ಮಾಡಮ್ಮ. ಎಲ್ಲಿಂದ ಎಲ್ಲಿಗೆ ಬರ್ತೀವಿ ಅಂದ್ರೆ 1 ಕೊರಿಂಥ 11ನೇ ಅಧ್ಯಾಯ 17ರಿಂದ 34, 1 ಕೊರಿಂಥ 11 ಅಧ್ಯಾಯ 17 से 30 पर 4, 1 ಕೊರಿಂಥ ಇದೆಲ್ಲ ತಿಂಗಳು ಕೊಟ್ಟಿದ್ದೀವಿ. ಓದಪ್ಪ. ನಾನು ಹೀಗೆ 1 ಕೊರಿಂಥ 11 ಅಧ್ಯಾಯ 17 से 30 4, 1 ಕೊರಿಂಥಿಯರ್ 11ನೇ ಅಧಿಕಾರ 17 ಮೊದಲು 34, 1 ಕೊರಿಂಥ 11ನೇ ಅಧ್ಯಾಯ 17ರಿಂದ 34. ಓದಪ್ಪ. ನಾನು ಹೀಗೆ ನಿಮಗೆ ಅಪ್ಪಣೆ ಕೊಡುವಲ್ಲಿ ನಿಮ್ಮನ್ನು ಹೊಗಳುವುದಿಲ್ಲ. ಯಾಕೆಂದರೆ ನೀವು ಕೂಡಿ ಬರುವುದರಿಂದ ಕೇಡಾಗುತ್ತದೆಯೇ ಹೊರತು
ಮೇಲಾಗು ನಾವೆಲ್ಲ ಕೂಡಿ ಬಂದಿದ್ದೀರಾ ಇಲ್ಲಿ ಇವಾಗ 2 ಅವರ್ ಆಯ್ತಲ್ಲ ನಾವೆಲ್ಲ ಬಂದು 2 घंटे हो गए ना, हम आके सभी लोग इधर आके मिल गए ना, सभी लोग एक ही जगह में मिल गए ना, ಎಲ್ಲರೂ ಬಂದು ಒಂದತ್ರ ಸೇರಿದ್ದೀರಾ. ಆ ವಾಕ್ಯ ಇದು. ನಾವು ಕೂಡಿ ಬರೋದು ಕೇಡಾಗ್ತಾ ಇದೆ, ಮೇಲಾಗ್ತಾ ಇಲ್ಲ. ಮೇಲಾಗ್ಬೇಕು. ಆಕ್ಚುಲಿ अच्छा वाला नहीं होना, अच्छा नहीं हो रहे, कुछ गलती हो रहे उधर. हमें ಕಂಟಿನ್ಯೂ ಮಾಡಪ್ಪ. ಹೇಗೆಂದರೆ ಮೊದಲನೆಯದು ನೀವು ಸಭೆಯಾಗಿ ಕೂಡಿ ಬರುವಾಗ ನಿಮ್ಮಲ್ಲಿ ಭೇದಗಳು ಉಂಟಾಗುತ್ತವೆ ಎಂದು ಕೇಳುತ್ತೇನೆ. ನಿಮ್ಮಲ್ಲಿ ಭೇದಗಳಿರುತ್ತೆ, ನಿಮ್ಮ ಚರ್ಚೆಯಲ್ಲಿ ಭೇದ ಇದಂತೆ, ನಿಮ್ಮಲ್ಲಿ ಕೀಳು ಮೇಲಿದಂತೆ, ಸಾವುಕಾರರು ಬಡವರು ಅನ್ನೋದಿದಂತೆ, ಜಾತಿ ಭೇದ ಇದಂತೆ, ನಿಮ್ಮ ಹತ್ರ ಕೀಳು ಮೇಲಿದಂತೆ, ಜಗಳಗಳಿದಂತೆ. ಇಲ್ಲಿ ಎಷ್ಟು ಜನಕ್ಕೆ ಜನ ಆಗಲ್ಲ, ಆ ಸಿಸ್ಟರ್ ನೋಡಿದ್ರೆ ನನಗಾಗಲ್ಲ, ಬ್ರದರ್ ನೋಡಿದ್ರೆ ನನಗಾಗಲ್ಲ ಅಂತ ಎಷ್ಟು ಜನ ಇದ್ದೀರಾ? ಇವತ್ತು ಕ್ಷಮಿಸ್ಬಿಟ್ಟು ಇದನ್ನ ಕೊಡಿ. ಆಚೆಗಡೆ ಇರೋರ ಮೇಲೇನೂ ಅಷ್ಟೇ, ಅರಣ್ಯ ಜನಗಳು ದೇವ್ರ ಮಕ್ಕಳು, ಇಲ್ಲಿ ಕೂತಿರೋರ ಹತ್ರನೂ ಅಷ್ಟೇ. ಇದು ನೀವು ತಿನ್ನೋವಾಗ ಪ್ರತಿಯೊಬ್ಬರನ್ನ ಕ್ಷಮಿಸ್ಬಿಟ್ಟು ತಿನ್ನು. ಏನ್ ಮಾಡು? कितने आदमी के ऊपर गुस्सा है, कितने आदमी के ऊपर आपको झगड़ा है, हमें सभी गुस्सा, सभी झगड़ा, सभी दुश्मनी छोड़ के एक ही मन होके ಕಾವು. ಒಂದೇ ಮನಸ್ಸುಳ್ಳವರಾಗಿ ಇದನ್ನ ತಿನ್ನಿ, ಇದನ್ನ ಕುಡಿ. ಆಮೇಲೆ ಕ್ಷಮಿಸ್ಬಿಡು. ಇಲ್ಲೇ ಯಾರ ಮೇಲೆ ಕೋಪ ಇದೆ ನಿನಗೆ, ಈ ಸಿಸ್ಟರ್ ಅಂದ್ರೆ ಆ ಸಿಸ್ಟರ್ಗಾಗಲ್ಲ, ಬ್ರದರ್ ಅಂದ್ರೆ ಈ ಸಿಸ್ಟರ್ಗಾಗಲ್ಲ, ये सिस्टर को ब्रदर नहीं होता, ब्रदर को सिस्टर नहीं होता. किसी आदमी कितने आदमी के भाई देखने तो मेरे को गुस्सा आते, बहन देखने तो मेरे को गुस्सा आते, झगड़ा है मेरे को इसको नहीं होता, ನನಗೆ ಅವ್ರಿಗೆ ಆಗಲ್ಲ. ಎಷ್ಟು ಜನ ಇದ್ದೀರಾ? ಅಲ್ಲಿ ನೋಡಿ ಅದೇ ವಾಕ್ಯ ಹೇಳ್ತಾರೆ. ನೋಡಿ ನೋಡಿ ವಾಕ್ಯ ನೋಡಿ, ವಚನ ಬೇಕೋ ಏನಂತ ಬಂದಿದೆ? ನಿಮ್ಮಲ್ಲಿ ಜಗಳಗಳಿದಂತೆ, ನಿಮ್ಮಲ್ಲಿ ಭೇದಗಳಿದಂತೆ, तुम्हारा अंदर झगड़ा है, तुम्हारा अंदर अलग अलग है. कितने आदमी जाति 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 देखते, भाषा भाषा देखते, अमीर आदमी गरीब आदमी, कितने आदमी देखते, पढ़ा आदमी अनपढ़ आदमी, पैसा आदमी नहीं पैसा आदमी, कितने आदमी ऐसा, कितने आदमी का पास अंदर है. छोड़ दो आज, बिಟ್ಬಿಡಿ ಇವತ್ತು, ಬಿಟ್ಬಿಟ್ಟು ಇದನ್ನ ತಿನ್ನು. ಆಮೆನ್. ಕಂಟಿನ್ಯೂ ಮಾಡಪ್ಪ. ಮತ್ತು ಇದು ನಿಜವೆಂದು ಸ್ವಲ್ಪ ಮಟ್ಟಿಗೆ ನಂಬುತ್ತೇನೆ. ನಿಜ, ನಿಮ್ಮ ಮಧ್ಯದಲ್ಲಿ ಜಗಳ ಇರೋದು, ಬೇದರಿರೋದು ನಿಜ, ನನಗೆ ಗೊತ್ತು. ಕ್ಷಮಿಸ್ಬಿಡು. ಕ್ಷಮಿಸ್ದಲ್ಲ ನಾನು ಅನ್ನೋದು ಕಠಿಣ ಹೃದಯ, ಕಲ್ಲಾದ ಹೃದಯ. ನಾನು ಕ್ಷಮಿಸಲ್ಲ ಅವನ್ನ, ನಾನು ಕ್ಷಮಿಸಲ್ಲ ಅವಳನ್ನ, ನಾನು ಕ್ಷಮಿಸಲ್ಲ ಅಣ್ಣನ, ನಾನು ಕ್ಷಮಿಸಲ್ಲ ತಮ್ಮನ, ನಾನು ಕ್ಷಮಿಸಲ್ಲ ಅಕ್ಕನ, ನಾನು ಕ್ಷಮಿಸಲ್ಲ ಪಾಸ್ಟರ್ನ, ನಾನು ಕ್ಷಮಿಸಲ್ಲ ವಿಶ್ವಾಸಿಗಳನ್ನ ಅನ್ಬೇಡ. ನಾನು ಕ್ಷಮಿಸಲ್ಲ ಅಂದ್ರೆ ನೀನು ದೇವರಿಗಿಂತ ದೊಡ್ಡೋಣ ಆಗ್ಬಿಡ್ತೀಯ. ಹೆಂಗೆ ಹೇಳಿ 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 ಹೆಂಗೆ ಹೇಳಿ? ದೇವರಿಗಿಂತ ದೊಡ್ಡೋರು ಹೆಂಗಾಗ್ತೀರ ಹೇಳಿ? ಸುನೋ मैं माफ नहीं करेगा, मैं क्षमा नहीं देगा बोले तो प्रभु के लिए बड़ा आदमी हो जाए. कैसे बोलो? ಹೆಂಗೆ ಹೇಳಿ? ವಾಕ್ಯಗಳು ಓದಲ್ಲ, ಏನೋ ಅಲ್ಲ, ವಾಕ್ಯಗಳು ಓದಲ್ಲ. ಹೆಂಗೆ ದೊಡ್ಡವರಾಗ್ತೀರಿ ಹೇಳಿ? ನಾನು ಕ್ಷಮಿಸಲ್ಲ ಅಂದ್ರೆ, मैं माफ नहीं देते, मैं माफ नहीं करेंगे बोले तो प्रभु के लिए ऊपर हो जाएगा. कैसे बोलो? ನಾ ದೇವರು ನಿಮ್ಮನ್ನು ಕ್ಷಮಿಸುತ್ತಾನೆ. ಕ್ಷಮಿಸಿದ ಕ್ಷಮಿಸಿಲ್ವಾ? ಯಾರು ಕ್ಷಮಿಸಿಲ್ಲ? ಕೈ ಎತ್ತಿ. ನಾನು ಕ್ಷಮಿಸಿಲ್ಲ ನೋಡು. आपको अर्थ नहीं हुआ. किसी को माफ प्रभु नहीं किया, हाथ खड़ा हो. सबको माफ, ಎಲ್ಲಾನು ಕ್ಷಮಿಸಿದ. ನೀ ಕ್ಷಮಿಸಬೇಕಂತ ಹೇಳಿದ ವಾಕ್ಯ ಏನಂತ ಹೇಳಿದೆ? ದೇವರು ನಮ್ಮನ್ನ ಕ್ಷಮಿಸಿರೋ ಪ್ರಕಾರ, ನಮ್ಮನ್ನ ಕ್ಷಮಾಪಣೆ ಮಾಡಿರೋ ಪ್ರಕಾರ ನಾವು ನಮ್ಮ ಜನರನ್ನ, ನಮ್ಮ ಅಕ್ಕಪಕ್ಕ ಇರೋನ್ನ, ನಮ್ಮ ಬಂಧು ಬಳಗನ್ನ, ನಮ್ಮ ಸಭೆಯವರನ್ನ ಕ್ಷಮಿಸಬೇಕು. प्रभु आपको क्षमापन किया, आप भी सभी लोग को क्षमापन देना. ನಾನು ಕ್ಷಮಿಸಲ್ಲ ಅವ್ರನ್ನ, ನಾನು ಕ್ಷಮಿಸಲ್ಲ, ನನಗೆ ಅವರಂದ್ರೆ ಆಗಲ್ಲ, ಚೆನ್ನಾಗಿರಬಾರ್ದು, ಹಾಳಾಗ್ಬಿಡ್ಬೇಕು. ಇದು ಕ್ಷಮಿಸದಿರೋ ಹೃದಯ, ದೇವರನ್ನ ಎದುರಿಸೋ ಹೃದಯ. ನಾನು ಕ್ಷಮಿಸಲ್ಲ ಅಂತ ನೀವು ಹೇಳಲೇಬಾರದು. ನಾನು ನಿಮ್ಮ ತಪ್ಪುಗಳನ್ನ ಕ್ಷಮಿಸಿದ ಪ್ರಕಾರ ನೀವು ಒಬ್ಬೊಬ್ಬರ ತಪ್ಪುಗಳನ್ನ ಕ್ಷಮಿಸಿರಿ ಅಂತ ವಾಕ್ಯ ಇದೆ. ಆಮೆನ್. ಎಷ್ಟು ಕಂಟಿನ್ಯೂ ಮಾಡಪ್ಪ. ನಿಮ್ಮಲ್ಲಿ ಇಂತಿಂತವರು ಯೋಗ್ಯರೆಂದು ಕಾಣಬರುವಂತೆ ಭಿನ್ನಾಭಿಪ್ರಾಯಗಳು ಇರುವುದು ಅವಶ್ಯವೇ. ನಿಮ್ಮಲ್ಲಿ ಪಾರ್ಟ್ನರ್ಶಿಪ್ ಗ್ರೂಪಿಸಮ್ ಇದಂತೆ, ನಿಮ್ಮಲ್ಲಿ ಗುಂಪುಗಳಿದಂತೆ. ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು
ಭೋಜನವಾಗುವಲ್ಲಿ ಆ, ಪ್ರತಿಯೊಬ್ಬನು ತಾನು ತಂದದ್ದನ್ನು ಹ್ಮ್, ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ಆ, ಹೀಗೆ ಹ್ಮ್, ಒಬ್ಬನು ಹಸಿದಿರುತ್ತಾನೆ, ಆ, ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ. ಆ, ಏನು ಆ, ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಆ, ಮನೆಗಳಿಲ್ಲದೆ ಇದ್ದೀರಾ? ಹ್ಮ್, ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಹ್ಮ್, ಏನೂ ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ? ಆ, ನಾನು ನಿಮಗೇನು ಹೇಳಲಿ? ಆ, ನಿಮ್ಮನ್ನು ಹೊಗಳಲು ಆ, ಈ ವಿಷಯದಲ್ಲಿ ಹೊಗಳುವುದಿಲ್ಲ. ಹೋಗಲುವುದಿಲ್ಲ. ನಾನು ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಆ, ಕರ್ತನಿಂದ ಹೊಂದಿದೆನು. ಹೇಳಿರೋ ಮಾತು ಎಷ್ಟು ವಚನ ಅದು? ಜೋರಾಗಿ ಹೇಳಪ್ಪ. 23. 23ನೇ ವಚನ. 20 ವಚನ ಕ್ಯಾ ಬೋಲ್ತೆ? ನಾನು ಈ ಬೋಧನೆಯನ್ನ ದೇವರಿಂದ ಹೊಂದಿದ್ದು. ಪೌಲ ಹೇಳ್ತಾ ಇದ್ದೇನೆ, ನಾನು ಈ ಬೋಧನೆಯನ್ನ ದೇವರು ಹೇಳಿಕೊಟ್ಟಿದ್ದ ನನಕ. पौल बता रहे 20-3 वचन में मेरे को पौल बोलते हैं मेरे को प्रभु बताया इस उपदेश ಈ ಉಪದೇಶ ಈ ವಾಕ್ಯ ನನಗೆ ದೇವರು ಹೇಳಿಕೊಟ್ಟಿದ್ದು, ಮನುಷ್ಯರಲ್ಲ. ಆಮೆನ್. ನಾನು ಓನಾಗಿ ಬರ್ಕೊಟ್ಟಿಲ್ಲ, ದೇವರು ಹೇಳಿದ್ದನ್ನ ನಿಮ್ಗೆ ಕೊಟ್ಟಿದ್ದೀನಿ. ಆಮೇಲೆ ಅದೇನೆಂದರೆ ಕರ್ತನಾದ ಯೇಸು ತಾನು ಎದುರುಗೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿದೆ ಅಂದನು. ಇದೇನಂತೆ? ಆಮೇಲೆ ಇದೇನಂತೆ? ಇದು ನನ್ನ ದೇಹ. ಎಷ್ಟನೇ ವಚನಪ್ಪ ನಮ್ಮ ದೇಹ ಅಂತ ಇರೋದು? 24 ವಚನ 24 ವಚನ. क्या बता रहे? 24ನೇ ವಚನ ಹೇಳ್ತಾ ಇದೆ, ಇದು ನನ್ನ ದೇಹ, ಇದು ನನ್ನ ದೇಹ. ನೀವು ತಿನ್ನೋದು ಬ್ರೆಡ್ ಅಲ್ಲ, ನೀವು ತಿನ್ನೋದು ಬನ್ ಅಲ್ಲ, ಯೇಸುವಿನ ಮಾಂಸ, ಯೇಸುವಿನ ದೇಹ. ಆ ಬನ್ ನೈಕಾರೆ, ಬ್ರೆಡ್ ನೈಕಾರೆ, प्रभु का देह, प्रभु का मांस. ಆಮೆನ್. ಕಂಟಿನ್ಯೂ ಮಾಡಪ್ಪ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ನೋಡಿ ನನ್ನ ಕೈಯನ್ನು ನೋಡಿ, ಮೇರಾ ಹಾತ್ देखो, ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. मेरे को याद करने के लिए इस कटोरी में आपको पियो. ನನ್ನನ್ನು ನೆನೆಸಿಕೊಳ್ಳುವುದಕ್ಕಾಗಿ ಈ ರಕ್ತವನ್ನ ಕುಡಿ. ಏನಂತ ನೆನೆಸಿಕೊಳ್ಳೋದು? क्या याद करना? प्रभु मेरे लिए जीव दिया, मेरा पाप निकाला, मेरा शाप निकाला, मेरे से अपमान हो गया, इसको मेरे से टोक लगा, ನನ್ನ ನಿರ್ಮಿತ ಆತನು ಓಡಿಸ್ಕೊಂಡ, ನನ್ನ ತಲೆಗೆ ಕಿರೀಟವನ್ನ ಓಡಿಸ್ಕೊಂಡ, ಆತನು ಬುಗ್ಗಿಸ್ಕೊಂಡ ಓಡಿಸ್ಕೊಂಡ, ಮಳೆಗಳನ್ನ ಹೊಡೆದ್ರು, ಕೈ ಕಾಲುಗಳಿಗೆ ಜಡಿದ್ರು, ಆತನನ್ನ ಅವಮಾನ ಮಾಡಿದ್ರು ಅಂತ ನೆನೆಸ್ಕೋ. ಈ ತಿನ್ನವಾಗ ಇದು ಪಾಸ್ ನಿಮ್ ಕೈ ಕೊಡ್ತಾನಲ್ಲ, ನೀನೇನ್ ಮಾಡ್ಬೇಕಂದ್ರೆ, ಯೇಸು ನನಗಾಗಿ ಪ್ರಾಣ ಕೊಟ್ಟಿದ್ದಾನೆ, ಯೇಸು ನನಗಾಗಿ ಜೀವ ಕೊಟ್ಟಿದ್ದಾನೆ, ಯೇಸು ನನಗಾಗಿ ಸತ್ತಿದ್ದಾರೆ, ಯೇಸು ನನಗಾಗಿ ಬದುಕು ಬಂದಿದ್ದಾರೆ, ಯೇಸು ನನಗೋಸ್ಕರ ಉಳಿಸ್ಕೊಂಡಿದ್ದಾನೆ, ಯೇಸು ನನಗೋಸ್ಕರ ಒಡಿಸ್ಕೊಂಡಿದ್ದಾನೆ, ಯೇಸು ನನಗೋಸ್ಕರ ಬಯಸ್ಕೊಂಡಿದ್ದಾನೆ, ಯೇಸು ನನ್ನ ಅವಮಾನವನ್ನ, ನನ್ನ ಶಾಪವನ್ನ, ನನ್ನ ಪಾಪವನ್ನ, ನನ್ನ ಅವಮಾನವನ್ನ, ನನ್ನ ರೋಗವನ್ನ ಶಿಲ್ಪೆಯಲ್ಲಿ ನನಗಾಗಿ, ನನ್ನ ಪಾಪಗಳಿಗಾಗಿ ಆತನು ಒತ್ಕೊಂಡಿದ್ದಾನಂತ. ನೀನು ಇದನ್ನ ಕುಡಿಬೇಕಂತೆ, ನೀನು ಇದನ್ನ ತಿನ್ಬೇಕಂತೆ. ಆಮೇನ್. ಎಲ್ಲ ಏನ್ ಮಾಡ್ತಾರೆ ಹೇಳಿ? ಕೊಟ್ಟ ತಪ್ಪಂದು ಕುಡ್ಬಿಡೋದು, ಚಕ ತಿನ್ಬಿಡೋದು. ಆಮೇನ್. ಸ್ವಲ್ಪ ನೆನ್ಸ್ಕೊಳ್ಳಿ, ನನಗಾಗಿ ಪ್ರಾಣ ಕೊಟ್ಟಿದೆ प्रभु, मेरे लिए जीव दिया, मेरे लिए प्राण दिया, मेरा अपमान आप ले लिया, मेरा पाप आपका ऊपर डाला, मेरा शाप आपका ऊपर आया. ಆಮೆನ್. ನನ್ನ ಶಾಪದ ಮುಳ್ಳು ಕಿರೀಟ ನೀನು ಹೊಡೆಸ್ಕೊಂಡೆ ಅಂತ ಹೇಳಿ ತಿನ್ನು, ಅದನ್ನ ಹೇಳಿ ಕುಡಿ. ನೆನೆಸಿಕೊಳ್ಳುವುದಕ್ಕಾಗಿ ಅದನ್ನು ತಿರುಗಿ ಬರ್ತಾನೆ, ನೆನೆಸಿಕೊಳ್ಳುವುದಕ್ಕಾಗಿ. ಆಮೇಲೆ 27ನೇ ವಚನ, ಎಲ್ಲ 27ನೇ ವಚನ ನೋಡ್ಕೊಳ್ಳಿ. 27 ವಚನ देखो 27 27ನೇ ವಚನ ಪಾರಂಗು. ಈಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಕರ್ತನ ರೊಟ್ಟಿಯನ್ನ ಹೆಂಗೆ ಯಾವ ರೀತಿ ಹೆಂಗೆ ಹೇಳ್ಬೇಕು, ಎಲ್ಲರೂ ಮಾತಾಡ್ಬೇಕು. ಯಾವ ರೀತಿ? ಅಯೋಗ್ಯ ಹೋಕೆ, ಯೋಗ್ಯ ನೈವೋಕೆ, ಯೋಗ್ಯನಾಗ್ದಿರ ಅಯೋಗ್ಯನಾಗಿ ಈ ರೊಟ್ಟಿಯನ್ನ ತಿಂದ್ರೆ
ಈ ಮಾಂಸವನ್ನ ತಿಂದ್ರೆ, ಈ ರಕ್ತವನ್ನ ಕುಡಿದ್ರೆ ನೀವು ಕರ್ತನ ದೇಹಕ್ಕೆ, ಕರ್ತನ ಮಾಂಸಕ್ಕೆ ದ್ರೋಹ. ದ್ರೋಹ ಅಂದ್ರೆ ಮೋಸ, ಪೋಟುಂಟಿ ಅಂತ ಅರ್ಥ ಇಂಗ್ಲಿಷ್ ಅಲ್ಲಿ. ಅನ್ಯಾಯ, ದೇವರಿಗೆ ಮೋಸ ಮಾಡ್ದಂಗೆ ನಾವು ಪೋಟುಂಟಿಗಳಾಗಬಾರ್ದು. ನಾವು ಇದನ್ನ ಪರೀಕ್ಷೆ ಮಾಡ್ಕೊಂಡು ತಿನ್ನೋಣ, ಯೋಗ್ಯರಾಗಿ ತಿನ್ನೋಣ, ಪರಿಶುದ್ಧರಾಗಿ ತಿನ್ನೋಣ, ಪವಿತ್ರರಾಗಿ ತಿನ್ನೋಣ. ಹಲ್ಲೆಲೂಯಾ. ಆಮೇಲೆ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನ ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿ, ಕರ್ತನ ದೇಹಕ್ಕೂ ರಕ್ತಕ್ಕೂ ಮೋಸ, ದ್ರೋಹ ಮಾಡಿದವನಾಗಿದ್ದಾನೆ. ಪಾಪದಲ್ಲಿ ತಿಂತೀಯ, ಪಾಪಗಳನ್ನ ಬಿಡಿದಿರ ತಿಂತೀಯ, ಪಾಪಗಳನ್ನ ನಿನ್ನಲ್ಲಿ ತುಂಬಿಸ್ಕೊಂಡೆ ಇದನ್ನ ತಿಂತೀಯ, ಅಯೋಗ್ಯನಾಗಿದ್ದನ್ನ ತಿಂತೀಯ, ಪರೀಕ್ಷೆ ಮಾಡ್ಕೊಂಡಿರ ನಿನ್ನ ತಿಂತೀಯ. ಆಮೇಲೆ ಖಂಡಿತವಾಗ್ಲೂ ದೇವರಿಗೆ ಮೋಸ ಮಾಡಿದಾನೆ. ದೇವರು ನಿನ್ನನ್ನು ನಂಬಿದ್ದಾನೆ. प्रभु आपको विश्वास रखा, आपको ऊपर, मेरा बेटी, मेरा बेटा, मेरा बेटी पाप बता देगा, बिना पाप में जिएगा, पवित्र जीवन जिएगा. आपका ऊपर विश्वास रखा, कोई अशुद्ध नहीं खाएगा, विग्रह का अर्पित किया ना वो नहीं खाएगा. ऐसा वाला प्रभु है. आपका ऊपर विश्वास रखा. प्रभु का भी मान्य है ना, प्रभु का भी रब का मान्य, बड़ा मान्य, हमसे सबसे लोग से बड़ा मान्य. ದೇವರು ಕೂಡ ಮನಸ್ಸಿದೆ, ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನೆ, ಪರಿಶುದ್ಧನಾಗಿರ್ತಾನೆ, ಯೋಗ್ಯನಾಗಿರ್ತಾನೆ, ಅನ್ಯಾಯವಾದದ್ದು ತಿನ್ನಲ್ಲ, ಅಶುದ್ಧವಾದದ್ದು ತಿನ್ನಲ್ಲ, ಮೋಸಕರವಾದದ್ದು ತಿನ್ನಲ್ಲ, ಅನೀತಿಯನ್ನ ನಡೆಸಲ್ಲ, ನ್ಯಾಯವಾಗಿರ್ತಾನೆ, ಸುಳ್ಳನ್ನ ಮಾತಾಡಲ್ಲ, ಸತ್ಯವನ್ನ ಮಾತಾಡ್ತಾನೆ ಅಂತ ನಿನ್ನ ಮೇಲೆ ದೇವರು ನಂಬಿಕೆ ಇಟ್ಟಿರ್ತಾನೆ. झूठ नहीं बात करेगा, सच्ची बात करेगा. प्रभु आपका ऊपर विश्वास रखा. तुम अविश्वास में खाए तो, तुम अयोग्य से खाए तो, ನೀನು ಅಯೋಗ್ಯನಾಗಿ ತಿಂದ್ರೆ, ನೀನು ಅವಿಶ್ವಾಸಿಯಾಗಿ ತಿಂದ್ರೆ ದೇವರಿಗೆ ಮೋಸ ಮಾಡ, ಪ್ರಭುಗೂ ಮೋಸ ಕಿಯ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ನೋಡಿ, ಗಮನ ಕೊಟ್ಟು ಕೇಳಿ. ಕಂಟಿನ್ಯೂ ಮಾಡಪ್ಪ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷೆ ಮಾಡಿಕೊಳ್ಳಿ. ಯಾವನಾದರೂ ಅಯೋಗ್ಯವಾಗಿ ರೊಟ್ಟಿ ತಿಂದ್ರೆ, ದೇಹವನ್ನ ತಿಂದ್ರೆ, ರಕ್ತವನ್ನ ಕುಡಿದ್ರೆ ದೇವರಿಗೆ ಮೋಸ ಮಾಡ್ತಾನೆ. ಅದಾದ್ಮೇಲೆ ಏನ್ ಹೇಳ್ತಾ ಇದೆ ವಚನ? ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷೆ ಮಾಡ್ಕೊಂಡು, ಪರೀಕ್ಷೆ ಮಾಡ್ಕೊಂಡು ಚೆನ್ನಾಗಿ ಅಯೋಗ್ಯನಾಗಬೇಡ. ಯೋಗ್ಯವಾಗಿ ತಿನ್ನು, ಯೋಗಿಯಾಗಿ ತಿನ್ನು, ಪರೀಕ್ಷೆ ಮಾಡ್ಕೊಂಡು ತಿನ್ನು, ಭಯಭಕ್ತಿಯಿಂದ ತಿನ್ನು. भक्ति और डर से खाओ, भक्ति से खाओ, योग्य होके खाओ, आपका आप परीक्षा करके खाओ. ಆಮೆನ್, ಹಲ್ಲೆಲೂಯಾ. ಮುಂದಿನ ವಾಕ್ಯಗಳು ಹೇಳ್ತೈತೆ, ನೀವು ಹಂಗೇ ತಿಂದ್ರೆ ಬಲಹೀನರಾಗ್ತೀರ, ರೋಗಿಗಳಾಗ್ತೀರ, ಆತ್ಮದಲ್ಲಿ ಸತ್ತೋಗ್ತೀರ, ಅನ್ಯ ಜನಗಳ ತರ ಆಗ್ಬಿಡ್ತೀರಾ ಅಂತ. ನೀನ್ ಹಂಗೆ ಪಾಪದಲ್ಲಿ ಇದು ತಿಂತಾ ಇದ್ರೆ, ಅಯೋಗ್ಯನಾಗಿ ತಿಂತಾ ಇದ್ರೆ, ಪರೀಕ್ಷೆ ಮಾಡ್ಕೊಂಡಿರೋ ತಿಂತಾ ಇದ್ರೆ, ಹಳೇ ಪಾಪಗಳನ್ನ ಕಂಟಿನ್ಯೂ ಮಾಡ್ಕೊಂಡು ತಿಂತಾ ಇದ್ರೆ ಆತ್ಮದಲ್ಲಿ ಸತ್ತೋಗ್ತೀಯ, अन्य मनुष्य तरह इतिया ಅಂತ. अब ऐसी खाए तो परीक्षा नहीं करके अयोग्य होके खाए तो मर जाएगा, आत्मा से मर जाएगा, शरीर में रहेगा, अन्य आदमी हो जाएगा. ऐसा वाला खाना ये ಏನು ಊಟ ಗೊತ್ತಾ ಇದು? ನೀನು ಅಯೋಗ್ಯವಾಗಿ ತಿಂದ್ರೆ, ಪರೀಕ್ಷೆ ಮಾಡದಿರ ತಿಂದ್ರೆ ಇದೇನಾಗ್ತದೆ ಗೊತ್ತಾ? ನಿನ್ನ ಆತ್ಮದಲ್ಲಿ ಸತ್ತೋಗ್ತೀಯ, ಶರೀರದಲ್ಲಿ ಇರ್ತೀಯ, ಅನ್ಯ ಮನುಷ್ಯ ತರ ಆಗ್ಬಿಡ್ತೀಯ. आमीन. बच्चे का ऊपर गुस्सा नहीं है ना, दूसरा आदमी का ऊपर गुस्सा नहीं है ना. ಬೇರೆಯವ್ರ ಮೇಲೆ ಕೋಪ ಇದೆಯಾ, ಬೇರೆಯವ್ರ ಮೇಲೆ ಬೇಸರಿಕೆ ಇದೆಯಾ? ಕ್ಷಮಿಸಲ್ವ? ಕ್ಷಮಿಸಿ, ಒಬ್ಬೊಬ್ಬರನ್ನ ಕ್ಷಮಿಸಿ, ಪ್ರತಿಯೊಬ್ಬರನ್ನ ಕ್ಷಮಿಸಿ, ಎಲ್ಲರನ್ನ ಕ್ಷಮಿಸಿ, ಎಲ್ಲರನ್ನ ಕ್ಷಮಿಸಿ, ವಿವೇಕ ಮತ್ತು ರಕ್ತದಲ್ಲಿ ಕೈ ಹಾಕಿ. ಆಮೆನ್. ಕ್ಷಮಿಸಿದ್ರಾ? ಕ್ಷಮಾಪಣೆ ದಿಯಾ?
ಕೊಯ್ ಅಕ್ಕ ಅಂತ ನಯ್ಯನ ಏನ್ ನಿಮ್ಮ ಒಳಗಡೆ ಇವಾಗ ಕೆಟ್ಟದಿಲ್ಲಲ್ಲ, ಏನಿಲ್ಲ. ನಾಳೆಯಿಂದ ಅನ್ಸ್ ಮುಟ್ಟಲ್ಲ, ನಾಳೆಯಿಂದ ಬೀಡಿ ಸಿಗರೇಟ್ ಸೇರಲ್ಲ, ನಾಳೆಯಿಂದ ಡ್ರಿಂಕ್ಸ್ ಎಲ್ಲರಿಗೆ ಕಡ್ಡಿ ಪುಡಿ ತಿನ್ನಲ್ಲ, ಕುಡಿಯಲ್ಲ, ನಾಳೆಯಿಂದ ಟಿವಿ ಸೀರಿಯಲ್ ನೋಡಲ್ಲ, ನಾಳೆಯಿಂದ ಕೆಟ್ಟ ಮಾತುಗಳು ಮಾತಾಡಲ್ಲ, ನಾಳೆಯಿಂದ ಇವತ್ತಿನಿಂದನೇ ಇಲ್ಲಿಂದ ಹೋದ್ಮೇಲೆ ಇನ್ಮೇಲೆ ಏನು ಮಾಡಲ್ಲ, ಇನ್ಮೇಲೆ ನಾನು ಜಗಳ ಮಾಡಲ್ಲ, ಕೆಟ್ಟ ಮಾತುಗಳು ಮಾತಾಡಲ್ಲ, ಕೆಟ್ಟ ಪದಗಳು ಆಡಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರ